ಪ್ರೀತಿಯ 10ನೇ ತರಗತಿಯ ಮಕ್ಕಳೇ, ಲೋಹಗಳು ಮತ್ತು ಅಲೋಹಗಳು ಈ ಪಾಠದ 4ನೇ ಅವಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾವು ಹಿಂದಿನ ಪೀರಿಯಡಲ್ಲಿ ಲೋಹಗಳು ಮತ್ತು ಲೋಹಗಳು ಯಾವ ರೀತಿ ಬೇರೆ ಬೇರೆ ಕ್ರಿಯಾಕಾರಿಗಳ ಜೊತೆಗೆ ಆಮ್ಲಜನಕದೊಂದಿಗೆ, ನೀರಿನೊಂದಿಗೆ, ಆಮ್ಲಗಳೊಂದಿಗೆ ಹೇಗೆ ಪ್ರತಿವರ್ತಿಸ್ತವೆ ಅನ್ನೋದನ್ನು ತಿಳ್ಕೊಂಡಿರ್ಬೋದು. ಈಗ ಅನೇಕ ಕ್ರಿಯಾಕಾರಿಗಳ ಜೊತೆಗೆ ಲೋಹದ ಪ್ರತಿವರ್ತನೆಯನ್ನು ಮೇಲಿನ ಚಟುವಟಿಕೆಗಳಲ್ಲಿ ನೀವು ನೋಡಿದ್ದೀರಿ. ಲೋಹಗಳು ಈ ರೀತಿಯಾಗಿ ಏಕೆ ಪ್ರತಿವರ್ತಿಸ್ತವೆ? ಈಗ ಸೋಡಿಯಂ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಮೆಗ್ನೀಸಿಯಂ ಅತಿ ವೇಗವಾಗಿ ಪ್ರತಿವರ್ತಿಸ್ತವೆ. ಗೊತ್ತು ನಿಮಗೆ. ಕ್ರಿಯಾಕಾರತೆಯ ಸರಣಿಯಲ್ಲಿ ಹೆಚ್ಚು ಕ್ರಿಯಾಪಟುತ್ವ ಧಾತು ಯಾವುದು ಅಂದರೆ ಪೊಟ್ಯಾಸಿಯಂ. ಕಡಿಮೆ ಕ್ರಿಯಾಪಟುತ್ವ ಧಾತು ಯಾವುದು ಅಂದರೆ ಚಿನ್ನ. ಸರಿ, ಯಾಕೆ ಪೊಟ್ಯಾಸಿಯಂಗೆ ಹೆಚ್ಚು ಕ್ರಿಯಾಕಾರತ್ವ ಬಂದಿದೆ? ಲೋಹಗಳು ಯಾಕೆ ಬೇರೆ ಧಾತುಗಳ ಜೊತೆ ಪ್ರತಿವರ್ತಿಸ್ತವೆ ಅನ್ನೋದನ್ನು ನೋಡಬೇಕಾಗಿದೆ. ಇಲೆಕ್ಟ್ರಾನಿಕ್ ವಿನ್ಯಾಸದ ಬಗ್ಗೆ ನೀವು 9ನೇ ತರಗತಿಯಲ್ಲಿ ತಿಳಿದಿದ್ದೀರಿ. ಮತ್ತೆ ನಾವು ಹೇಳಿದ್ವಿ ಏನು, KLMN. ಕೆಯಲ್ಲಿ ಒಂದೇ ಕವಚ 1s2, ಎಲ್ದಲ್ಲಿ 2s 2p, ಎಂದಲ್ಲಿ 3s 3p 3d, ಎನ್ನಲ್ಲಿ 4s 4p 4d 4f ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಮಕ್ಕಳಿಗೆ. KLMN ಎಂದು 4 ಶೆಲ್ಗಳು ಬರ್ತವೆ. ಕೆ ಕವಚ, ಎಲ್ ಕವಚ, ಎಂ ಕವಚ, ಎನ್ ಕವಚ. ಈಗ ಸಂಪೂರ್ಣ ಭರ್ತಿಯಾದ ವೇಲೆನ್ಸಿ ಕವಚಗಳನ್ನು ಹೊಂದಿರುವ ಜಡ ಅನಿಲಗಳು ಕಡಿಮೆ ರಾಸಾಯನಿಕ ಚಟುವಟಿಕೆಯನ್ನು ತೋರುತ್ತವೆ. ನಿಮಗೆ ಗೊತ್ತು, ಹೀಲಿಯಂ ಇರ್ಬೋದು, ನಿಯಾನ್ ಇರ್ಬೋದು, ಆರ್ಗಾನ್ ಇರ್ಬೋದು, ಕ್ರಿಪ್ಟಾನ್, ಜನಾನ್ ಇವೆಲ್ಲ ಕಡಿಮೆ ಕ್ರಿಯಾಪಟ್ಟು ಜಡಾನಿಲಗಳು. ಕಡಿಮೆ ಅಲ್ಲ, ಯಾವುಗಳ ಜೊತೆಗೆ ವರ್ತಿಸೋದಿಲ್ಲ. ಯಾಕಂದರೆ ಅವುಗಳ ಹೊರಕವಚಗಳು ಸಂಪೂರ್ಣವಾಗಿ ತುಂಬಿರುತ್ತವೆ, ಹೊರಕವಚಗಳು ಭರ್ತಿಯಾಗಿರುತ್ತವೆ ಅಂತ ಹೇಳಿದ್ವಿ ನಾವು. ಈ ರೀತಿ ಈಗ ನೋಡೋಣ. ಆದ್ದರಿಂದ ಲೋಹಗಳ ಕ್ರಿಯಾಶೀಲತೆಯನ್ನು ಸಂಪೂರ್ಣ ಭರ್ತಿಯಾದ ವೇಲೆನ್ಸ್ ಕವಚಗಳನ್ನು ಹೊಂದುವ ಲೋಹಗಳ ಪ್ರವೃತ್ತಿಯನ್ನು ನಾವು ಹೇಳ್ಬೋದು. ಯಾಕೆ? ಉದಾಹರಣೆಗೆ ಸೋಡಿಯಂ ಯಾಕೆ ಅಷ್ಟು ರಿಯಾಕ್ಟಿವ್ ಅಂದರೆ ಅದು ಒಂದು ಎಲೆಕ್ಟ್ರಾನ್ನ ಬಿಟ್ಕೊಟ್ಟು ಅದು ನಿಯಾನ್ ಎಲೆಕ್ಟ್ರಾನ್ ವಿನ್ಯಾಸವನ್ನು ಪಡೆಯುತ್ತೆ. ಅಂದರೆ ಸೋಡಿಯಂ ಪರಮಾಣು ಸಂಖ್ಯೆ 11, ಅದು ಒಂದು ಎಲೆಕ್ಟ್ರಾನ್ ಬಿಟ್ಕೊಟ್ರೆ ಅದು ಅದರ ಹಿಂದಿನ ಸೋಡಿಯಂನಿಂದ ಹಿಂದಿನ ನಿಯಾನ್ ಅನ್ನೋದು ಒಂದು ಜಡಾನಿಲ. ಅದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಕ್ಕೆ, ಸ್ಥಿರ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಕ್ಕೆ ಅದು ಪ್ರಯತ್ನ ಪಡುತ್ತೆ. ಅದಕ್ಕದು ವೇಗವಾಗಿ ಒಂದು ಎಲೆಕ್ಟ್ರಾನನ್ನು ಬಿಟ್ಕೊಡುತ್ತೆ. ಜಡಾನಿಲಗಳು ಕೇವಲ ಲೋಹಗಳು ಮತ್ತು ಅಲೋಹಗಳ ಎಲೆಕ್ಟ್ರಾನಿಕ್ ವಿನ್ಯಾಸದ ಕಡೆ ನಾವೀಗ ದೃಷ್ಟಿ ಹಾಯಿಸೋಣ. ಈಗ ಜಡಾನಿಲಗಳು 3 ಜಡಾನಿಲಗಳು: ಹೀಲಿಯಂ, ನಿಯಾನ್, ಆರ್ಗಾನ್, ಪೊಟ್ಯಾಸಿಯಂ. ಜಡಾನಿಲಗಳು ಹೀಲಿಯಂ, ನಿಯಾನ್ ಮತ್ತು ಆರ್ಗಾನ್. ಹೀಲಿಯಂ ಗೊತ್ತು ನಿಮಗೆ. ಇದರಲ್ಲಿ ಕೆ ಕವಚ, ಎಲ್ ಕವಚ, ಎಂ ಕವಚ, ಎನ್ ಕವಚ ಇರುತ್ತೆ ಅಂತ ಗೊತ್ತು ನಿಮಗೆ. ಈಗ ಜಡಾನಿಲಗಳಲ್ಲಿ ನೋಡೋಣ. ಹೀಲಿಯಂನ ಪರಮಾಣು ಸಂಖ್ಯೆ 2, ಇದನ್ನ ಪರಮಾಣು ಸಂಖ್ಯೆ ಅಂತ ಆದ್ದರಿಂದ ಅದು ಕೆ ಕವಚದಲ್ಲಿ ತುಂಬಿಡುತ್ತೆ. 2 ಸಂಪೂರ್ಣ ಭರ್ತಿಯಾಗಿ ವೇಲೆನ್ಸಿ ಇಲ್ಲ. ಲಾಸ್ಟಿಗೆ ವೇಲೆನ್ಸಿ ಬರುತ್ತೆ. ವೇಲೆನ್ಸಿ ಯಾಕಂದರೆ ಕೆ ಕವಚ ತುಂಬಿದೆ, ಈ ವೇಲೆನ್ಸಿ 0 ಅಂತ ಹೇಳ್ಬೋದು. ಯಾವುದೂ ವೇಲೆನ್ಸಿ ಇರಲ್ಲ, ಯಾಕಂದರೆ ಪರಕವಚ ತುಂಬಿರ್ತವೆ. ನಿಯಾನ್ ಪರಮಾಣು ಸಂಖ್ಯೆ 10, ನಿಯಾನ್. ಅದರಿಂದ ಕೆದಲ್ಲಿ 2, ಎಲ್ದಲ್ಲಿ 8 ತುಂಬಿದೆ. ಅದರಿಂದ ವೇಲೆನ್ಸಿ ಏನಾಯ್ತು? ಇಲ್ಲಿ ಹೀಲಿಯಂ 0 ಆಯಿತು, ನಿಯಾನ್ 0 ಆಯಿತು. ನೆಕ್ಸ್ಟ್ ನಾವು ನೋಡೋದಾದ್ರೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಆರ್ಗಾನ್ ಪರಮಾಣು ಸಂಖ್ಯೆ 18, 2, 8, 8 ಮತ್ತು ಇಲ್ಲಿ ಹೊರಕವಚದಲ್ಲಿ ಯಾವುದೇ ಎಲೆಕ್ಟ್ರಾನ್ ಉಳಿದಿಲ್ಲ, ಸಂಪೂರ್ಣ ತುಂಬಿದೆ. ಅದರಿಂದ ಅದರ ವೇಲೆನ್ಸಿ 0 ಅಂತ ಹೇಳ್ತಾರೆ. ಅದು ಸ್ಥಿರ ವೇಲೆನ್ಸಿಯನ್ನು ಹೊಂದಿದೆ. ಈಗ ನಾವು ಜಡಾನಿಲಗಳನ್ನು ನೋಡಿದ್ವಿ. ನೆಕ್ಸ್ಟ್ ನಾವೀಗ ಲೋಹಗಳ ಬಗ್ಗೆ ನೋಡೋಣ. ಲೋಹಗಳು ಈ ಕಡೆ ಹಾಕೋಣ. ಲೋಹಗಳು ಇವು ಜಡಾನಿಲ. ಲೋಹಗಳು ಯಾವ್ಯಾವು ನಿಮಗೆ ಗೊತ್ತಿರಂಗೆ ಸೋಡಿಯಂ, ಮೆಗ್ನೀಸಿಯಂ, ಅಲ್ಯೂಮಿನಿಯಂ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಪೊಟ್ಯಾಸಿಯಂ. ಸೋಡಿಯಂ, ಮೆಗ್ನೀಸಿಯಂ, ಅಲ್ಯೂಮಿನಿಯಂ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ. ಸೋಡಿಯಂ Na, ಪೊಟ್ಯಾಸಿಯಂ K, ಮೆಗ್ನೀಸಿಯಂ, ಅಲ್ಯೂಮಿನಿಯಂ, ಸೋಡಿಯಂ ಅಂದ ತಕ್ಷಣ ಮೆಗ್ನೀಸಿಯಂ, ಸೋಡಿಯಂ
ಮೆಗ್ನೀಷಿಯಂ ಪೊಟ್ಯಾಸಿಯಂ ಸೋಡಿಯಂ ಮೆಗ್ನೀಷಿಯಂ ಅಲ್ಯೂಮಿನಿಯಂ, ಸೋಡಿಯಂ ಮೆಗ್ನೀಷಿಯಂ ಅಲ್ಯೂಮಿನಿಯಂ, ಕೆಳಗೆ ಪೊಟ್ಯಾಸಿಯಂ ಕ್ಯಾಲ್ಸಿಯಂ, ಪೊಟ್ಯಾಸಿಯಂ ಕ್ಯಾಲ್ಸಿಯಂ, ಇವುಗಳ ಪರಮಾಣು ಸಂಖ್ಯೆಯನ್ನು ನಾವು ಇವುಗಳ ಪರಮಾಣು ಸಂಖ್ಯೆ ಸೋಡಿಯಂ 11, ಮೆಗ್ನೀಷಿಯಂ 12, ಅಲ್ಯೂಮಿನಿಯಂ 13, ಪೊಟ್ಯಾಸಿಯಂ 19, ಕ್ಯಾಲ್ಸಿಯಂ 20. ಇವು ಕೆ ಎಲ್ ಎಂ ಕವಚದಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ ಹೊಂದಿವೆ? ಕೆ ಕವಚದಲ್ಲಿ 2, ಎಲ್ ಕವಚದಲ್ಲಿ 8, ಮ್ಯಾಕ್ಸಿಮಮ್ 8 ತುಂಬೋದು. ಇಲ್ಲಿ ಎಂ ಕವಚದಲ್ಲಿ 1 ಎಲೆಕ್ಟ್ರಾನ್ ವಿನ್ಯಾಸ ಒಂದು ಎಂ ಕವಚದಲ್ಲಿ. ಅದರಿಂದ ಇದರ ವೇಲೆನ್ಸಿ 1 ಆಯಿತು, ಸೋಡಿಯಂ ವೇಲೆನ್ಸಿ 1 ಆಯಿತು. ಅದೇ ರೀತಿ ಮ್ಯಾಗ್ನೀಷಿಯಂ ತಗೊಂಡ್ರೆ 12, 2, 8, 10, ಎಲ್ ಕವಚದಲ್ಲಿ ಎಂ ಕವಚದಲ್ಲಿ ಇದು 2 ಎಲೆಕ್ಟ್ರಾನ್ ಹೊಂದಿದೆ. ಅದರಿಂದ ಇದರ ವೇಲೆನ್ಸಿ ಎಷ್ಟು? 2, ವೇಲೆನ್ಸಿ 2 ಆಯಿತು. ನೆಕ್ಸ್ಟ್ ಅಲ್ಯೂಮಿನಿಯಂ ತಗೊಂಡ್ರೆ 2, 8, 10, ಇದು ಹೊರ ಕವಚದಲ್ಲಿ 3 ಎಲೆಕ್ಟ್ರಾನ್ ಹೊಂದಿದೆ ಎಂ ಕವಚದಲ್ಲಿ. ಅದರಿಂದ ವೇಲೆನ್ಸಿ 3. ಅಲ್ಯೂಮಿನಿಯಂ ನಾವು Al+3 ಅಂತ ಬರ್ತೀವಿ, ಸೋಡಿಯಂ Na+1 ಅಂತ ಬರ್ತೀವಿ, Na+ ಅಲ್ಲಿ 1+ ಅಂತ ಬರೆಯಬೇಕು, 1 ಬರೆಯಲ್ಲ. ಮ್ಯಾಗ್ನೀಷಿಯಂಗೆ 2+ ಅಂತ ಬರೀತೀವಿ ಅಥವಾ ಪ್ಲಸ್ ಅಂತ ಬರೀತೀವಿ. ಅಲ್ಯೂಮಿನಿಯಂ ಅಂದ್ರೆ Al3+ ಅಂತ ಬರೀತೀವಿ. ಯಾಕಂದ್ರೆ ಇದು 3 ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಡುತ್ತೆ. ಯಾಕೆ ಬಿಟ್ಕೊಡುತ್ತೆ? ಅದರ ಹೊರಕವಚದಲ್ಲಿ ಫ್ರೀ ಎಲೆಕ್ಟ್ರಾನ್ಗಳು ಇರುತ್ತೆ ಅದಕ್ಕೆ. ನೀವು ಪೊಟ್ಯಾಸಿಯಂ ಅಂದ್ರೆ 2, 8, 10, 2, 8, 10. ನೆಕ್ಸ್ಟ್ ಇನ್ನು 9 ಉಳಿದು, ಇಲ್ಲಿ 2, ಲಾಸ್ಟ್ ಹೊರಕವಚ ಎಂ ನಲ್ಲಿ 1. ಅದರಿಂದ ಇದರ ವೇಲೆನ್ಸಿ 1. ಅದಕ್ಕೆ ನಾವು K+ ಅಂತ ಬರಿತೀವಿ, K+ ಅಂತ ಬರಿತೀವಿ. ಕ್ಯಾಲ್ಸಿಯಂ ತಗೊಂಡ್ರೆ 2, 8, 10, ಇಲ್ಲಿ 8 ತಗೊಂಡ್ರೆ 18 ಆಯಿತು, ಲಾಸ್ಟ್ ಇಲ್ಲಿ 2 ಆಗಿದೆ. ಇದು ವೇಲೆನ್ಸಿ 2 ಆಯಿತು. ಅದಕ್ಕೆ ನಾವು ಏನು ಬರೀತೀವಿ? Ca++ ಅಂತ ಬರಿತೀವಿ, ಇಲ್ಲ Ca2+ ಅಂತ ಬರಿತೀವಿ. 1+ ಅಂದ್ರೆ 1 ಅಂತ ಬರೆಯಲ್ಲ, 2+ ಇದ್ರೆ 2 ಅಂತ ಬರೀತೀವಿ, 3+ ಇದ್ರೆ 3 ಅಂತ ಬರೀತೀವಿ. ಇಲ್ಲ ಒಂದೊಂದ್ಸಲ 2+ ಇದ್ರೆ ಪ್ಲಸ್ ಅಂತ ಬರೀತೀವಿ. ಉದಾಹರಣೆಗೆ ಮ್ಯಾಗ್ನೀಷಿಯಂ ಐತಲ್ಲ, ಇದಕ್ಕೆ ನಾವು Mg++ ಅಂತ ಬರೀತೀವಿ, 2 ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಡುತ್ತೆ ಅದು. ಈಗ ಅಲೋಹಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ನೋಡೋಣ. ಅಲೋಹಗಳು, ಈಗ ಲೋಹಗಳ ಬಗ್ಗೆ ಗೊತ್ತಾಯ್ತು, ಲೋಹಗಳು. ನೆಕ್ಸ್ಟ್ ಅಲೋಹಗಳು ಈ ಕಡೆ ನೋಡೋಣ. ಅಲೋಹಗಳ ಈಗ ನಾವು ಸೇಮ್ ಇದೇ ತರ ಅಲೋಹಗಳು ಯಾವ್ಯಾವು ಅದರ ಬಗ್ಗೆ. ಅಲೋಹಗಳಲ್ಲಿ ನಾವು ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್ ತಗೊಂಡ್ರೆ ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನೆಕ್ಸ್ಟ್ ಫಾಸ್ಫರಸ್, ಸಲ್ಫರ್, ಕ್ಲೋರಿನ್. ನೈಟ್ರೋಜನ್ ಪರಮಾಣು ಸಂಖ್ಯೆ 7, ಆಕ್ಸಿಜನ್ ಪರಮಾಣು ಸಂಖ್ಯೆ 8, ಫ್ಲೋರಿನ್ ಪರಮಾಣು ಸಂಖ್ಯೆ 9, ಫಾಸ್ಫರಸ್ 15, ಸಲ್ಫರ್ 14, ಕ್ಲೋರಿನ್ 17. ಗೊತ್ತಲ್ವಾ? ಈಗ ಕಾಲಮ್ ಇದು K L M N ನೋಡೋಣ. ಇದರ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಬರ್ತವೆ ಗೊತ್ತಾಗುತ್ತೆ. ಇದು ವೇಲೆನ್ಸಿ, ಲಾಸ್ಟ್ ವೇಲೆನ್ಸಿ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ. ವೇಲೆನ್ಸಿ ಬರೀಬೇಕು, ಬಟ್ ಅಲ್ಲಿ ಎಲೆಕ್ಟ್ರಾನ್ ಎಷ್ಟು ಪಡ್ಕೊಳ್ತವೆ ಅನ್ನೋದು ಇದರ ಸಂಯೋಗ ಸಾಮರ್ಥ್ಯ. ಇದು ಬಿಟ್ಕೊಡೋದು. ಅಲೋಹಗಳು ನಾವು ಈಗ ಅಲೋಹಗಳು ಅಂತ ಕರಿತೀವಿ. ಅಲೋಹಗಳು ಯಾವ್ಯಾವು? ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಮತ್ತೆ ಫಾಸ್ಫರಸ್ ಅಂದ್ರೆ ರಂಜಕ, ಸಲ್ಫರ್ ಅಂದ್ರೆ ಗಂಧಕ, ಕ್ಲೋರಿನ್. ಈಗ ನಾವು ಇಲ್ಲಿ K ಕವಚದಲ್ಲಿ 2 ಅಂದ್ರೆ ಇಲ್ಲಿ L ಕವಚದಲ್ಲಿ 5. ಆದ್ದರಿಂದ ಎಷ್ಟು ಎಲೆಕ್ಟ್ರಾನ್ ಇದು 5 ರಿಂದ 8 ಆಗಬೇಕು ಅಂದ್ರೆ ಇನ್ನು ನಮಗೆ 3 ಎಲೆಕ್ಟ್ರಾನ್ ಬೇಕು. ಅದರಿಂದ ನಾವು ಇದಕ್ಕೆ 3 ಇದರ ವೇಲೆನ್ಸಿ. ಅದಕ್ಕೆ ನಾವು ಏನು ಬರ್ತೀವಿ? 3 ಮೈನಸ್ Na3- ಅಂತ ಬರೀತೀವಿ. 3 ಅಥವಾ ಮೈನಸ್ ಅಂತ ಬರೀತೀವಿ. ನೀವು ಆಕ್ಸಿಜನ್ ತಗೊಂಡ್ರೆ ಇಲ್ಲಿ 2, ಇಲ್ಲಿ 6 8 ಆಗಿದೆ. 6 ಇದ್ದು L ಕವಚ ತುಂಬಕ್ಕೆ ಎಷ್ಟು ಎಲೆಕ್ಟ್ರಾನ್ ಬೇಕಾಗುತ್ತೆ? 2 ಎಲೆಕ್ಟ್ರಾನ್ ಬೇಕಾಗುತ್ತೆ. ಅದರಿಂದ ಇದನ್ನ 2- ಅಂತ ಬರೀತೀವಿ. ಆಕ್ಸಿಜನ್ 2- ಅಂತ ಬರೀತೀವಿ. ವೇಲೆನ್ಸಿ 2. ಯಾಕಂದ್ರೆ 2 ಎಲೆಕ್ಟ್ರಾನ್ ಪಡೆದುಕೊಳ್ಳುವ
1 ವೇಲೆನ್ಸಿ 1 ಅಂತ ಹೇಳ್ತೀವಿ, ಅದಕ್ಕೆ ಎಫ್ ಮೈನಸ್ ಅಂತ ಬರೀತೀವಿ. ನೆಕ್ಸ್ಟ್ ಫಾಸ್ಫರಸ್ ತಗೊಂಡ್ರೆ 2 ಇಂಟು 10 ಲಾಸ್ಟ್ಗೆ ಎಂ ಕೌಶಲ್ಯ ಎಷ್ಟು ಬಂತು 5 ಇದ್ದು 8 ಆಗಬೇಕಂದ್ರೆ 3 ಸೇರಿಸಬೇಕಾದ್ರೆ 3 ಎಲೆಕ್ಟ್ರಾನ್ ಪಡೆದುಕೊಳ್ಳುವ ಸಾಮರ್ಥ್ಯ ಇದೆ. ಅದರಿಂದ ನಾವು ಇದನ್ನ P3- ಅಂತ ಬರೀತೀವಿ. 3- P3- ಅಂತ ಬರೀತೀವಿ. ಅದು 3 ಎಲೆಕ್ಟ್ರಾನ್ ಪಡೆದುಕೊಳ್ಳುವ ಸಾಮರ್ಥ್ಯ ಇದೆ. ನಾವು ಇದನ್ನ ತಗೊಂಡ್ರೆ 2 ಇಂಟು 10 ನೆಕ್ಸ್ಟ್ ಈಗ ಇಲ್ಲಿ 6 8 ಆಗಬೇಕಂದ್ರೆ ಇನ್ನು 2 ಎಲೆಕ್ಟ್ರಾನ್ ಬೇಕಿದೆ. ಅದರಿಂದ ನಾವು S2- ಅಂತ ಬರೀತೀವಿ. ಅದರ ವೇಲೆನ್ಸಿ 2. ನಾವು ಇದರ ವೇಲೆನ್ಸಿ ಹಾಕ್ತೀವಿ. ಇದರ ವೇಲೆನ್ಸಿ 3, ಫಾಸ್ಫರಸ್ ವೇಲೆನ್ಸಿ 3, H3- ಅಂತ ಬರುತ್ತೆ. ಇದರ ವೇಲೆನ್ಸಿ 2, ಅದಕ್ಕೆ ನಾವು ಇದನ್ನ S2- ಅಂತ ಬರುತ್ತೆ ಅಲ್ವಾ. ನೆಕ್ಸ್ಟ್ ಈಗ ಕ್ಲೋರಿನ್ ತಗೋಣ. ಕ್ಲೋರಿನ್ ಪರಕವಚ ನೋಡಿ 2 ಇಂಟು 10 7 ಪರಕವಚದಲ್ಲಿ 1 ಎಲೆಕ್ಟ್ರಾನ್ ಬೇಕಾದ್ರೆ ಇದರ ವೇಲೆನ್ಸಿ 1, ಅದರಿಂದ Cl- ಅಂತ ಬರೀತೀವಿ. Cl- ಅರ್ಥ ಆಯ್ತಾ ಮಕ್ಕಳೇ? ಲೋಹಗಳಾದ್ರೆ ಎಲೆಕ್ಟ್ರಾನ್ ಬಿಟ್ಟು ಕೊಡ್ತವೆ, ಪ್ಲಸ್ ಅಂತ ಬರೀತೀವಿ. ಉದಾಹರಣೆಗೆ ಸೋಡಿಯಂ ಬಂದ್ರೆ Na+, ಮೆಗ್ನೀಸಿಯಂ ಬಂದ್ರೆ Mg2+, ಮತ್ತು ಅಲ್ಯೂಮಿನಿಯಂ ಬಂದ್ರೆ Al3+, ಮತ್ತೆ ಪೊಟ್ಯಾಸಿಯಂ ಬಂದ್ರೆ K+, ಕ್ಯಾಲ್ಸಿಯಂ ಬಂದ್ರೆ 2+ ಅಂತ ಬರೀತೀವಿ. ಇವು ಕ್ಯಾಟಯಾನ್ಗಳು ಅಂತ ಕರಿತೀವಿ, ಅವಕ್ಕೆ ಆನಯಾನ್ಗಳು ಅಂತ ಕರಿತೀವಿ. ಇವು ಎಲೆಕ್ಟ್ರಾನ್ ಬಿಟ್ಟು ಕೊಡ್ತವೆ, ಅವು ಎಲೆಕ್ಟ್ರಾನ್ ಸ್ವೀಕರಿಸ್ತವೆ. ಈ ಪೀರಿಯಡ್ ಅಲ್ಲಿ ನಾವು ಲೋಹಗಳು ಮತ್ತು ಅಲೋಹಗಳು ಹೇಗೆ ಪ್ರತಿವರ್ತಿಸ್ತವೆ ಅನ್ನೋದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಐಡಿಯಾ ಬೇಕಾಗುತ್ತೆ. 9ನೇ ಕ್ಲಾಸ್ನಲ್ಲಿ 8ನೇ ಕ್ಲಾಸ್ನಲ್ಲಿ ಇದ್ರ ಬಗ್ಗೆ ಕಲಿತಿದ್ರಿ, ಆದರೆ ಇನ್ನೊಂದ್ಸರಿ ನಾನು ಈ ಬಗ್ಗೆ ಹೇಳಿದ್ದೀನಿ. ಗೊತ್ತಾಯ್ತಾ? ಯಾಕೆ ಅವಕ್ಕೆ ಸರಿಯಾದ ಸಾಮರ್ಥ್ಯ ಬರುತ್ತೆ, ಯಾಕೆ ನಾವು Na+ ಅಂತ ಬರಿತೀವಿ, ಕ್ಲೋರಿನ್ಗೆ ಯಾಕೆ Cl- ಅಂತ ಬರಿತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಈಗ ಕೋಷ್ಟಕ 3.3 ಅನ್ನು ನೋಡಿದಾಗ ಸೋಡಿಯಂ ತನ್ನ ಪರಮಾಣು ತನ್ನ ಹೊರಕವಚದಲ್ಲಿ 1 ಎಲೆಕ್ಟ್ರಾನ್ ಹೊಂದಿರುವುದನ್ನು ನಾವು ಕಾಣುತ್ತೇವೆ. ಒಂದು ವೇಳೆ ಎಂ ಕವಚದಿಂದ ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡರೆ ನಂತರ ಎಲ್ ಕವಚದ ಅದರ ಹೊರಕವಚ ಅದು ನಿಯಾನ್ ಎಲೆಕ್ಟ್ರಾನ್ ವಿನ್ಯಾಸ, ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ ಉಳಿತವೆ. ಸೋಡಿಯಂ ಅದು ಸ್ಥಿರ ಅಷ್ಟಕ ವಿನ್ಯಾಸವನ್ನು ಹೊಂದುತ್ತದೆ. ಪರಮಾಣುವಿನ ಬೀಜ ಕೇಂದ್ರವು ಈಗಲೂ 11 ಪ್ರೋಟಾನ್ಗಳನ್ನು ಹೊಂದಿರುತ್ತದೆ. ಬೀಜ ಕೇಂದ್ರದಲ್ಲಿ 11 ಪ್ರೋಟಾನ್ 11 ಎಲೆಕ್ಟ್ರಾನ್ ಇರ್ತವೆ. 11ರಲ್ಲಿ 1 ಎಲೆಕ್ಟ್ರಾನ್ ಹೋಗಿಬಿಡುತ್ತೆ, 10 ಎಲೆಕ್ಟ್ರಾನ್ ಆಗಿಬಿಡುತ್ತೆ. ಅವು ಪ್ರೋಟಾನ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಅದಕ್ಕೆ Na+ ಅಂತ ಬರೀತೀವಿ. ಈ ರೀತಿ ಎಲೆಕ್ಟ್ರಾನ್ ಸಂಖ್ಯೆ 10 ಆಗುತ್ತದೆ. ಆದ್ದರಿಂದ ನಿವ್ವಳ ಧನಾವೇಶ ಹೊಂದಿ ಸೋಡಿಯಂ ಧನ ಅಯಾನು Na+ ಆಗುತ್ತದೆ. ಇನ್ನೊಂದೆಡೆ ಕ್ಲೋರಿನ್ ತನ್ನ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ ಕ್ಲೋರಿನ್. ನಾವಾಗಲೇ ನೋಡಿದ್ವಿ, ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದು. ಅಷ್ಟಕ ವಿನ್ಯಾಸ ಪೂರ್ಣಗೊಳ್ಳಬೇಕಾದರೆ ಇನ್ನೂ 1 ಎಲೆಕ್ಟ್ರಾನ್ ಬೇಕು. ಒಂದು ವೇಳೆ ಸೋಡಿಯಂ ಮತ್ತು ಕ್ಲೋರಿನ್ ಪ್ರತಿವರ್ತಿಸಿದರೆ ಸೋಡಿಯಂ ಕಳೆದುಕೊಳ್ಳುವ ಆ 1 ಎಲೆಕ್ಟ್ರಾನ್ ಅನ್ನು ಕ್ಲೋರಿನ್ ಪಡೆದುಕೊಳ್ಳುತ್ತದೆ. ಸೋಡಿಯಂ 1 ಎಲೆಕ್ಟ್ರಾನ್ ಬಿಟ್ಟುಕೊಡುತ್ತೆ. ನಿಮಗೆ ಆಗಲೇ ಹೇಳಿದ್ವಿ, ಸೋಡಿಯಂ ಪರಮಾಣು ಸಂಖ್ಯೆ 11. ನಾವು ಎಲೆಕ್ಟ್ರಾನ್ ವಿನ್ಯಾಸ ಬಂದಾಗ Kn ಅಂತ ಬಂದಾಗ 2 8 1 ಬರುತ್ತೆ. ಅರ್ಥ ಆಯ್ತಾ? ಅದರಿಂದ ನಾವು ಹೊರಕವಚದಲ್ಲಿ ಸೋಡಿಯಂಗೆ 1 ಎಲೆಕ್ಟ್ರಾನ್ ಅನ್ನ ತೋರಿಸಬೇಕಾಗುತ್ತೆ. 1 ಎಲೆಕ್ಟ್ರಾನ್ ಸೋಡಿಯಂ ಹೊರಕವಚದಲ್ಲಿ. ನಾವು ಕ್ಲೋರಿನ್ ಬರೆದಾಗ ಕ್ಲೋರಿನ್ ಪರಮಾಣು ಸಂಖ್ಯೆ 17, ಎಲೆಕ್ಟ್ರಾನ್ ವಿನ್ಯಾಸ ಬಂದಾಗ 2 8 7 ಕ್ಲೋರಿನ್ ಇದು ಏನಾಗಿದೆ, ಇದು ಅದೊಂದು ಅಲೋಹ ಆಗಿದೆ. ಆದ್ದರಿಂದ ಅದನ್ನು -1. ಇದು ಹೊರಕವಚದಲ್ಲಿ 1 ಎಲೆಕ್ಟ್ರಾನ್ ಅನ್ನ ಪಡೆದುಕೊಳ್ಳುತ್ತೆ. ಅರ್ಥ ಆಯ್ತಾ? ಪಡೆದುಕೊಳ್ಳೋದ್ರಿಂದ ಹೊರಕವಚದಲ್ಲಿ ಇದನ್ನು 7 ಎಲೆಕ್ಟ್ರಾನ್ಗಳನ್ನು ತೋರಿಸಬೇಕಾಗುತ್ತೆ. ಹೊರಕವಚದಲ್ಲಿ ಕ್ಲೋರಿನ್ಗೆ ಇಲ್ಲಿ 1 ಎಲೆಕ್ಟ್ರಾನ್, ಈ ಕಡೆ 2, ಈ ಕಡೆ 2 ಜೊತೆ ಜೊತೆ ಈ ಕಡೆ 2 4 6 1 7. ಅರ್ಥ ಆಯ್ತಾ? ಈ ರೀತಿ 7 ಎಲೆಕ್ಟ್ರಾನ್ ತೋರಿಸಬೇಕಾಗುತ್ತೆ. ಈ ಸೋಡಿಯಂ 1 ಎಲೆಕ್ಟ್ರಾನ್ ಅನ್ನು ಇದಕ್ಕೆ ಬಿಟ್ಕೊಡುತ್ತೆ. ಗೊತ್ತಾಯ್ತಾ? ಈಗ ನಾವು ಈ ಸೋಡಿಯಂ Na+ ಆಗುತ್ತೆ. ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಅದು Na+ ಆಗುತ್ತೆ. ಗೊತ್ತಾಯ್ತಾ? ಈ ರೀತಿ ಬರಿತೀವಿ. ಈಗ ನಾವು ಸೋಡಿಯಂ ಏನಾಗುತ್ತೆ ಅಂತಂದ್ರೆ 1 ಎಲೆಕ್ಟ್ರಾನ್ ಅನ್ನು ಬಿಟ್ಕೊಟ್ಟು ಅದು Na+ ಆಗುತ್ತೆ.
ಎಲೆಕ್ಟ್ರಾನ್ ಇಲ್ಲಿ ಬರುತ್ತೆ. ಒಂದು ಎಲೆಕ್ಟ್ರಾನ್ ಹೊರಕಂಶದ ಒಂದು ಎಲೆಕ್ಟ್ರಾನ್ ಬಿಟ್ಕೊಡುತ್ತೆ. ಗೊತ್ತಾಯ್ತಾ? Na ಪ್ಲಸ್ ಆಗಿ. ಈಗ Cl ಕ್ಲೋರಿನ್, ನಾನು ಆಗಲೇ ಹೇಳಿದೆ ಕ್ಲೋರಿನ್ ಇದು ಪರಮಾಣು ಸಂಖ್ಯೆ 17 ಕ್ಲೋರಿನ್ದು. ಗೊತ್ತಾಯ್ತಾ? ಇದನ್ನ ಕ್ಲೋರಿನ್ 17 ಹೇಗೆ ಬರ್ತೀವಿ ನಾವೀಗ 2 ಇಲ್ಲಿ ನಾವು ಸೋಡಿಯಂಗೆ ಬಂದಿದ್ವಿ 2 8 1 ಬರುತ್ತೆ. ಕ್ಲೋರಿನ್ಗೆ 2 8 7 ಬರುತ್ತೆ ಕ್ಲೋರಿನ್. ಇದು ಒಂದು ಎಲೆಕ್ಟ್ರಾನ್ ಅನ್ನ ಸೋಡಿಯಂನಿಂದ ಕೊಟ್ಟಂತ ಒಂದು ಎಲೆಕ್ಟ್ರಾನ್ ಅನ್ನು ಕೊಡಕೊಳ್ಳೋದು. ಯಾಕಂದ್ರೆ ಇಲ್ಲಿ ಪರಮಾಣು ತುಂಬಲಿಕ್ಕೆ ಒಂದು ಎಲೆಕ್ಟ್ರಾನ್ ಬೇಕಿದೆ. ಅದಕ್ಕೆ ಅದು ಪಡ್ಕೊಂಡು ಏನಾಗುತ್ತೆ Cl ಮೈನಸ್ ಅಯಾನ್ ಆಗುತ್ತೆ. Cl ಮೈನಸ್, ಯಾಕಂದ್ರೆ ಇದರದ್ದು ಎಲೆಕ್ಟ್ರಾನಿಕ್ ವಿನ್ಯಾಸ 2 8 8. ಇದು ಆರ್ಗಾನ್ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದುತ್ತೆ Cl ಮೈನಸ್. ಇವಾಗ ಇವುಗಳ ಚುಕ್ಕಿ ಸೂತ್ರ ಬರೆಯಲಿ. ಸೋಡಿಯಂ ಇದು ಚುಕ್ಕಿ ಸೂತ್ರ ಏನಪ್ಪಾ ಅಂತಂದ್ರೆ ಸೋಡಿಯಂ Na ಇದು ಒಂದು ಎಲೆಕ್ಟ್ರಾನ್ ಅನ್ನು ಬಿಟ್ಕೊಡುತ್ತೆ. ನಾನು Na ಅಂತ ಬರೆದು ಇಲ್ಲಿ ಒಂದು ಎಲೆಕ್ಟ್ರಾನ್ ಅನ್ನು ಇಲ್ಲಿ ತೋರಿಸೋಣ. ಸೋಡಿಯಂ ಬಂದಿದೆ, ಸೋಡಿಯಂ ಪ್ಲಸ್ ಈಗ ನಮಗೆ ಕ್ಲೋರಿನ್ ಬರಬೇಕು. ಕ್ಲೋರಿನ್ ಆಗಲೇ ಹೇಳಿದ್ದೇನೆ, ಕ್ಲೋರಿನ್ ಇದು 7 ಹೊರಕಂಶದಲ್ಲಿ ಇದು ಏನು ಮಾಡುತ್ತೆ, ಫಸ್ಟ್ 7 ಎಲೆಕ್ಟ್ರಾನ್ ಇರ್ತದೆ. 7 ಎಲೆಕ್ಟ್ರಾನ್, ಇಲ್ಲಿ 1 ಇಲ್ಲಿ 2 ಇಲ್ಲಿ 2 ಇಲ್ಲಿ 2 7 ಎಲೆಕ್ಟ್ರಾನ್. ಇದು ಇಲ್ಲಿ ಬಂದು ಸೇರುತ್ತೆ. ಸೋಡಿಯಂ ಒಂದು ಎಲೆಕ್ಟ್ರಾನ್ ಬಿಟ್ಕೊಟ್ಟದನ್ನ ಕ್ಲೋರಿನ್ ಹಿಡ್ಕೊಳ್ಳುತ್ತೆ. ಅವಾಗ ಅದೇನಾಗುತ್ತೆ ಅಂದರೆ ಸೋಡಿಯಂ ಕ್ಲೋರೈಡ್ ಆಗುತ್ತೆ. ನಾವು Na ಪ್ಲಸ್ ಬರೆದ್ಬಿಟ್ಟು ಇದು ಬ್ರಾಕೆಟ್ ಹಾಕ್ಬಿಟ್ಟು ಇಲ್ಲಿ ನಾವು Cl ಮೈನಸ್ ಬರೀತಾರೆ. Na ಪ್ಲಸ್ Cl ಮೈನಸ್. ಆ Cl ಮೈನಸ್ ಹೆಂಗೆ ಬರ್ತೀವಿ, ಇಲ್ಲಿ ಎಲೆಕ್ಟ್ರಾನ್ ತೋರಿಸ್ಬೋದು. ನಾವು ಫಸ್ಟ್ ಹೆಂಗೆ ಬರ್ತೀವಿ, ಇಲ್ಲೊಂದು ಎಲೆಕ್ಟ್ರಾನ್, ಇಲ್ಲಿ 2 ಎಲೆಕ್ಟ್ರಾನ್, ಇಲ್ಲಿ 2 ಎಲೆಕ್ಟ್ರಾನ್, ಇಲ್ಲಿ 2 ಎಲೆಕ್ಟ್ರಾನ್ ಮಾಡ್ತೀವಿ. ಈ ಸೋಡಿಯಂನ ಒಂದು ಎಲೆಕ್ಟ್ರಾನ್ ಈ ಕಡೆ ಬರುತ್ತೆ, ಅದನ್ನ ಇಲ್ಲಿ ಬರೋದು Cl ಮೈನಸ್. ಅವಾಗ ನಮಗೆ Na ಪ್ಲಸ್ Cl ಮೈನಸ್ ಸೋಡಿಯಂ ಕ್ಲೋರೈಡ್ ಅಯಾನ್ ಉಂಟಾಗುತ್ತೆ. ಸೋಡಿಯಂ ಕ್ಲೋರೈಡ್ ಅಯಾನ್. ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನ್ಗಳು ವಿರುದ್ಧ ಅಂಶ ಹೊಂದಿದ್ದು. ಸೋಡಿಯಂ ಧನ ಆವೇಶವನ್ನು ಹೊಂದಿದೆ, ಕ್ಲೋರಿನ್ ಋಣ ಆವೇಶವನ್ನು ಹೊಂದಿದೆ. ಗೊತ್ತು ನಿಮಗೆ. ಪರಸ್ಪರ ಆಕರ್ಷಿಸಲ್ಪಡುತ್ತವೆ. ಯಾಕೆ ಧನ ಆವೇಶ ಋಣ ಆವೇಶ ಬಂತು ಅಂತ ತಿಳ್ಕೊಳ್ಳಿ. ಸೋಡಿಯಂ 11 ಪ್ರೋಟಾನ್ 11 ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. 11 ಪ್ರೋಟಾನ್ 11 ಎಲೆಕ್ಟ್ರಾನ್ ಇದ್ದಾಗ ಅದರ ನಿವ್ವಳ ಆವೇಶ 0 ಇರುತ್ತೆ. ಬಟ್ ಅದು ಒಂದು ಎಲೆಕ್ಟ್ರಾನ್ ಅನ್ನು ಕಳ್ಕೊಂಡಾಗ ಆ ಎಲೆಕ್ಟ್ರಾನ್ಗಳ ಸಂಖ್ಯೆ 10 ಆಗುತ್ತೆ, ಪ್ರೋಟಾನ್ಗಳ ಸಂಖ್ಯೆ 11 ಆಗುತ್ತೆ. ಅವಾಗ ಪ್ಲಸ್ 11ರಲ್ಲಿ ಮೈನಸ್ 10 ಹೋದರೆ ಪ್ಲಸ್ 1 ಪ್ಲಸ್ ಉಳಿಯುತ್ತೆ. ಅದರಿಂದ ಸೋಡಿಯಂ 1 ಪ್ಲಸ್ ಅಂತ ಹೇಳ್ತೀವಿ. ಕ್ಲೋರಿನ್ ಯಾಕೆ Cl ಮೈನಸ್ ಆಯಿತು ಅಂದರೆ ಕ್ಲೋರಿನ್ನಲ್ಲಿ 13 ಪ್ರೋಟಾನ್ ಮತ್ತು 17 ಎಲೆಕ್ಟ್ರಾನ್ ಇರ್ತವೆ. ಅವಾಗ ಅದರ ನಿವ್ವಳ ಆವೇಶ 0 ಇರುತ್ತೆ. ಇಲ್ಲಿ ಕ್ಲೋರಿನ್ಗೆ ಒಂದು ಎಲೆಕ್ಟ್ರಾನ್ ಬಂದು ಸೇರಿಕೊಂಡಾಗ ಇಲ್ಲಿ 18 ಆಗುತ್ತೆ, ಇಲ್ಲಿ 18 ಆಗುತ್ತೆ. ಪ್ರೋಟಾನ್ಗಳ ಸಂಖ್ಯೆ 17 ಇರುತ್ತೆ, ಎಲೆಕ್ಟ್ರಾನ್ಗಳ ಸಂಖ್ಯೆ 18 ಇರುತ್ತೆ. ಅವಾಗ ಮೈನಸ್ 18ರಲ್ಲಿ ಪ್ಲಸ್ 17 ಕಳೆದ್ರೆ ಮೈನಸ್ 1 ಉಳಿಯುತ್ತೆ. ಅದರಿಂದ Cl ಮೈನಸ್ ಆಗುತ್ತೆ. Cl ಮೈನಸ್ ಆಗುತ್ತೆ. ಇದು ಸೋಡಿಯಂ ಪ್ಲಸ್ ಆಗುತ್ತೆ. ಈ ರೀತಿ ವಿರುದ್ಧ ಆವೇಶವನ್ನು ಹೊಂದಿದ್ದು ಪರಸ್ಪರ ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲದಿಂದ, ಪ್ರಬಲ ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲದಿಂದ, ಯಾಕಂದರೆ ನೆಗೆಟಿವ್ ಚಾರ್ಜ್ ಮತ್ತು ಪಾಸಿಟಿವ್ ಚಾರ್ಜ್ ಪ್ಲಸ್ ಧನ ಆವೇಶ ಮತ್ತು ಋಣ ಆವೇಶಗಳು ಪರಸ್ಪರ ಆಕರ್ಷಣಾ ಬಲದಿಂದ ಸೋಡಿಯಂ ಕ್ಲೋರೈಡ್ NaCl ಆಗುತ್ತದೆ. ಸೋಡಿಯಂ ಕ್ಲೋರೈಡ್ ಅಣುಗಳಾಗಿ ಅಸ್ತಿತ್ವದಲ್ಲಿಲ್ಲ, ಅವು ಅಣುಗಳಾಗಿ ಅಸ್ತಿತ್ವದಲ್ಲಿಲ್ಲ. ಆದರೆ ಒಟ್ಟಿಗಿರುವ ವಿರುದ್ಧಾವೇಶದ ಅಯಾನುಗಳು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತದೆ. ನಾವು ಇನ್ನೊಂದು ಅಯಾನಿಕ ಸಂಯುಕ್ತವಾದ ಮೆಗ್ನೀಸಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ನೋಡೋಣ ಅಂತ ಹೇಳ್ತಾರೆ. ಮೆಗ್ನೀಸಿಯಂ ಕ್ಲೋರೈಡ್ ಉಂಟಾಗುವಿಕೆ ಸೇಮ್ ಸೋಡಿಯಂ ಥರನೇ ಬರೀಬೇಕು, ಸೋಡಿಯಂ ಕ್ಲೋರೈಡ್ ಥರನೇ ಬರೀಬೇಕು. ಇಲ್ಲಿ ಮೆಗ್ನೀಸಿಯಂ ನಿಮಗೆ ಗೊತ್ತು, ಮೆಗ್ನೀಸಿಯಂ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ ಮೆಗ್ನೀಸಿಯಂ ಪರಮಾಣು ಸಂಖ್ಯೆ 12 ನಾವು Mg ಅಂತ ಬರೀತೀವಿ. ಮೆಗ್ನೀಸಿಯಂ ಪರಮಾಣು ಸಂಖ್ಯೆ 12 ಅಲ್ವಾ. ಮೆಗ್ನೀಸಿಯಂ ಪರಮಾಣು ಸಂಖ್ಯೆ 12 ಆದಾಗ K ಕವಚ, L ಕವಚ, M ಕವಚ ನೋಡಿ. K ಕವಚದಲ್ಲಿ 2, L ಕವಚದಲ್ಲಿ 8, M ಕವಚದಲ್ಲಿ 2, 2 8 10 12. ಅರ್ಥ ಆಯ್ತಾ? ಹೊರ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ ಮೆಗ್ನೀಸಿಯಂಗೆ? 2 ಎಲೆಕ್ಟ್ರಾನ್ಗಳಿವೆ. ಅದಕ್ಕೆ ನಾವೀಗ ಮೆಗ್ನೀಸಿಯಂ ಏನು ಮಾಡುತ್ತೆ, 2 ಎಲೆಕ್ಟ್ರಾನ್ಗಳನ್ನು ಕಳ್ಕೊಳ್ಳುತ್ತೆ. ಏನಾಗುತ್ತೆ ಅಂತಂದರೆ ಈ ಥರ ಮೆಗ್ನೀಸಿಯಂ ಇರುತ್ತಲ್ವಾ, ಅದನ್ನು ಕೆಳಗೆ ಮೆಗ್ನೀಸಿಯಂ
2 8 2 ಅಂತ ಬರಬಹುದು ಎಲೆಕ್ಟ್ರಾನ್ ವಿನ್ಯಾಸ ಮೆಗ್ನೀಸಿಯಂ. ಈ ಮೆಗ್ನೀಸಿಯಂ ತನ್ನ ಹೊರಕೋಶದ 2 ಎಲೆಕ್ಟ್ರಾನ್ಗಳನ್ನು ಕಳ್ಕೊಂಡು Mg2+ ಆಗುತ್ತೆ. ಗೊತ್ತಾಯ್ತಾ? 2 ಎಲೆಕ್ಟ್ರಾನ್ಗಳನ್ನು ಕಳ್ಕೊಳ್ಳುತ್ತೆ, ಇಲ್ಲಿ Mg++ ಅಂತ ಬರೀತೀವಿ. ಈ ಎಲೆಕ್ಟ್ರಾನ್ ವಿನ್ಯಾಸ ಏನಾಗುತ್ತೆ 2 8 ಆಗುತ್ತೆ, 2 ಕಳ್ಕೊಂಡ್ಬಂತು. ಅವಾಗ 2 ಎಲೆಕ್ಟ್ರಾನ್ಗಳು ಹೊರಗಡೆ ಹೋಗ್ತವೆ, 2 ಎಲೆಕ್ಟ್ರಾನ್ಗಳು ಹೊರಗಡೆ ಹೋಗ್ತವೆ. ಇಲ್ಲಿ ಏನು ಉಳಿತು? Mg2+ ಅಂದರೆ 2 8 ಅದು ನಿಯಾನ್ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿತು. ಮೆಗ್ನೀಸಿಯಂ ಧನ ಆಯಾನ ಆಯಿತು, ಧನ ಆಯಾನ 2+ ಇದೆ. ಅದು ನೆಕ್ಸ್ಟ್ Cl ಆಗಲೇ ಹೇಳಿದೆ ನಾನು, Cl ಒಂದು ಎಲೆಕ್ಟ್ರಾನ್ ಕಳ್ಕೊಂಡು Cl ಅಂದರೆ ಇದು 17 ಅಂದರೆ 2 8 7 ಇದರ ಎಲೆಕ್ಟ್ರಾನ್ ವಿನ್ಯಾಸ. ಇದು ಏನು ಮಾಡುತ್ತೆ? Cl ಆ ಎಲೆಕ್ಟ್ರಾನ್ ಇಲ್ಲಿ ಇದರಿಂದ 2 ಎಲೆಕ್ಟ್ರಾನ್ ಒಂದು ಎಲೆಕ್ಟ್ರಾನ್ ಪಡ್ಕೊಂಡು Cl ಮೈನಸ್ ಇದರ ಎಲೆಕ್ಟ್ರಾನ್ ವಿನ್ಯಾಸ ಈ 2 8 7 ಇದ್ದು 7ಕ್ಕೆ 1 ಸೇರುತ್ತೆ, 2 8 7 ಇದು ಆರ್ಗಾನ್ ಎಲೆಕ್ಟ್ರಾನ್ ವಿನ್ಯಾಸವನ್ನು ಪಡೆಯುತ್ತೆ. ಈ ಕ್ಲೋರಿನ್ ಇದಕ್ಕೆ ನಾವು ಋಣ ಆಯಾನ ಅಥವಾ ಆನಯಾನ ಅಂತ ಕರಿತೀವಿ. ಇದು ಇಲ್ಲಿ Mg2+ ಇರೋದ್ರಿಂದ 2 ಕ್ಲೋರಿನ್ ಆಯಾನಗಳು ಬೇಕಾಗುತ್ತೆ ನಮಗೆ. ಗೊತ್ತಾಯ್ತಾ? ಇಲ್ಲಿ Mgಗೆ ಯಾಕಂದರೆ ಇದು 2 Mg2+ 2 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ, 2 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. 2+ ಅಂತ ಹೇಳ್ತೀವಿ, 2 ಎಲೆಕ್ಟ್ರಾನ್ಗಳನ್ನು ಹೊಂದಿದೆ. Mg2+ 2 ಎಲೆಕ್ಟ್ರಾನ್ ಬಿಟ್ಕೊಡುತ್ತೆ. ಆದ್ದರಿಂದ ಇಲ್ಲಿ 2 ಕ್ಲೋರಿನ್ಗಳು ಬೇಕಾಗುತ್ತೆ, 2 ಕ್ಲೋರಿನ್ಗಳು ಬೇಕಾಗುತ್ತೆ. ಇಲ್ಲೊಂದು ಕ್ಲೋರಿನ್, ಇಲ್ಲೊಂದು ಕ್ಲೋರಿನ್. ಇದಕ್ಕೆ ಆಗಲೇ ಹೇಳಿದಂಗೆ ನಾವು ಎಲೆಕ್ಟ್ರಾನ್ ವಿನ್ಯಾಸ ಹೊರಕೋಶದ 7 ಅನ್ನು ಬರೆಯಬಹುದು. 2 3 5 2 7. ನೆಕ್ಸ್ಟ್ ಇದಕ್ಕೂ ಅಷ್ಟೇ, ಇಲ್ಲಿ 2 ಇಲ್ಲಿ 2 ಇಲ್ಲಿ 2 ಇಲ್ಲಿ 1 ಇಲ್ಲಿ 1 ಹೋಗುತ್ತೆ, ಇಲ್ಲಿ 1 ಹೋಗುತ್ತೆ. ಈ ಮೆಗ್ನೀಸಿಯಂ 2 ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಡುತ್ತೆ. ಕ್ಲೋರಿನ್ 2 ಕ್ಲೋರಿನ್ಗಳು, ಅಲ್ಲಿ ಕ್ಲೋರಿನ್ 2 ಬೇಕಾಗುತ್ತೆ. ಒಂದು ಯಾಕಂದರೆ 2 ಎಲೆಕ್ಟ್ರಾನ್ ಅದಾವೆ, ಅದಕ್ಕೆ 2 ಕ್ಲೋರಿನ್ ಬೇಕಾಗುತ್ತೆ. ಅದರಿಂದ ನಾವು Mg2+ ನಾವು ನೆಕ್ಸ್ಟ್ ಅದನ್ನು ಬರೆದಾಗ ಏನಾಗುತ್ತೆ Mg2+ ಅಂತ ಬರೆದು ಆಕಳಿಗೆ ಸೇಮ್ ಹಿಂಗೆ ಬರೋದು Cl ಅಂತ ಹಾಕ್ತೀವಿ. ಎಲೆಕ್ಟ್ರಾನ್ 7 ಬರೀತೀವಿ, ಇಲ್ಲಿ 2 ಬರೀತೀವಿ. ಬಟ್ ಈ ಎಲೆಕ್ಟ್ರಾನ್ ಇಲ್ಲಿ 1 ಸೇರ್ಕೊಳ್ಳುತ್ತೆ, ಬಟ್ ಇಲ್ಲಿ ನಮಗೆ 2 ಬೇಕಾಗುತ್ತೆ, ಇಲ್ಲಿ 2 ಅಂತ ಹಾಕ್ತೀವಿ. ಇದು Cl-. ಅದಕ್ಕೆ ನಾವು MgCl2 ಅಂತ ಬರೀತೀವಿ. ಅಂದರೆ Mg ನಾವು ಇದರ ಇದು -1 ಕ್ರಾಸ್ ಆಗುತ್ತೆ. ಉದಾಹರಣೆಗೆ ಈ Cl ಸಂಯೋಗ ಸಾಮರ್ಥ್ಯ ಈ ಕಡೆ ಬರುತ್ತೆ, ಇದರ ಸಂಯೋಗ ಸಾಮರ್ಥ್ಯ ಆ ಕಡೆ ಬರುತ್ತೆ. ಅದನ್ನು ನಾವು ಬರೀತೀವಲ್ವಾ MgCl2 ಅಂತ ಬರೀತೀವಿ. MgCl2 ಅಂತ ಬರೋದು ಪ್ರಶ್ನೆ ಹೇಗೆ ಅಂದರೆ Mgಗೆ 2 Cl ಬೇಕಾಗುತ್ತೆ. ಯಾಕಂದರೆ 2 + 2 ಇದೆ ಅಲ್ವಾ, ಬಂದು ಇಲ್ಲಿ MgCl2 ಬರೆಯುತ್ತೆ, MgCl2 ಅಂತ ಬರೆಯುತ್ತೆ. ಈ ರೀತಿ ಮೆಗ್ನೀಸಿಯಂ ಕ್ಲೋರೈಡ್ ಒಂದು ಅಯಾನಿಕ ಸಂಯುಕ್ತ. ಈ ರೀತಿಯಾಗಿ ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ ಸಂಯುಕ್ತಗಳು ಅಥವಾ ಎಲೆಕ್ಟ್ರೋವೇಲೆಂಟ್ ಸಂಯುಕ್ತಗಳು ಎನ್ನುವರು. ಅಯಾನಿಕ ಸಂಯುಕ್ತಗಳು ಎಂದರೇನು ಅಂತ ಕೇಳ್ತಾರೆ. ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವ ಮೂಲಕ ಉಂಟಾಗುವ ಸಂಯುಕ್ತಗಳು. ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಗಳಿಗೆ, ಇಲ್ಲಿ ನೋಡ್ರಿ, ಆಗ ನಾವು ಸೋಡಿಯಂ ನೋಡಿದ್ವಿ, ಸೋಡಿಯಂ ಕ್ಲೋರೈಡ್ Cl-. ಇದು ಸೋಡಿಯಂ ಲೋಹ, ಕ್ಲೋರಿನ್ ಅಲೋಹ. ಇಲ್ಲಿ ನಾವು ಮ್ಯಾಗ್ನೀಸಿಯಂ ಲೋಹ, ಕ್ಲೋರಿನ್ ಅಲೋಹ. ಹೀಗೆ ಲೋಹಗಳಿಂದ ಅಲೋಹಗಳಿಗೆ ಎಲೆಕ್ಟ್ರಾನ್ಗಳು ವರ್ಗಾವಣೆಯಾಗುವ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಅಯಾನಿಕ ಸಂಯುಕ್ತಗಳು ಅಂತ ಕರಿತೀವಿ. ಮಕ್ಕಳೇ ಎಂತ ಕರಿತೀವಿ ನಾವು? ಅಯಾನಿಕ ಸಂಯುಕ್ತಗಳು. ಅಯಾನಿಕ ಸಂಯುಕ್ತಗಳು ಇದಕ್ಕೆ ನಾವು ಎಲೆಕ್ಟ್ರೋವೇಲೆಂಟ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಎಲೆಕ್ಟ್ರೋವೇಲೆಂಟ್ಸ್ ಗೊತ್ತಾಯ್ತಾ? ಅಯಾನಿಕ ಸಂಯುಕ್ತಗಳು ಅಥವಾ ಇಲೆಕ್ಟ್ರೋವೇಲೆಂಟ್ ನೆನಪಿಟ್ಕೋಬೇಕು. ಇಲೆಕ್ಟ್ರೋವೇಲೆಂಟ್ ಸಂಯುಕ್ತಗಳು ಅಥವಾ ಅಯಾನಿಕ ಸಂಯುಕ್ತಗಳು ಎಂದರೆ ಏನು ಅಂತ ಕೇಳ್ತಾರೆ. ಯಾವುದೇ ಎಲೆಕ್ಟ್ರಾನ್ಗಳು ಲೋಹಗಳಿಂದ ಅಲೋಹಗಳಿಗೆ ವರ್ಗಾವಣೆಯಾಗುವ ಮೂಲಕ ಉಂಟಾಗುವ ಸಂಯುಕ್ತಗಳಿಗೆ ಎಂದು ಕರಿತೀವಿ ನಾವು ಅಯಾನಿಕ ಸಂಯುಕ್ತಗಳು ಅಥವಾ ಎಲೆಕ್ಟ್ರೋವೇಲೆಂಟ್ ಸಂಯುಕ್ತಗಳು ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಅಯಾನಿಕ ಸಂಯುಕ್ತಗಳ ಗುಣಗಳು ಹೆಂಗಿರ್ತವೆ? ನೀವು ಉಪ್ಪು ನೋಡಿದಿರಿ ಮಕ್ಕಳೇ, ಉಪ್ಪು ನೋಡಿದಿರಿ, ಸೋಡಾ ನೋಡಿದಿರಿ, ವಾಷಿಂಗ್ ಸೋಡಾ ನೋಡಿದಿರಿ, ಸೋಡಿಯಂ ಕ್ಲೋರೈಡ್, ಉಪ್ಪು ನೋಡಿದಿರಿ, ಅದು ಸೋಡಿಯಂ ಕಾರ್ಬೊನೇಟ್,
ಅದೇ ರೀತಿ ಮೆಗ್ನೀಷಿಯಂ ಕಾರ್ಬನೇಟ್, ಮೆಗ್ನೀಷಿಯಂ ಕ್ಲೋರೈಡ್, ಸಾಲ್ಟ್ಸ್ ಅಂತ ಕರಿತೀವಿ, ಉಪ್ಪು. ಈ ರೀತಿ ಸಂಯುಕ್ತಗಳು ಉಪ್ಪಿನ ಗುಣ ನೀವು ತಿಳ್ಕೊಂಡ್ರೆ ಸಾಕು, ಅಯಾನಿಕ ಸಂಯುಕ್ತಗಳ ಗುಣಗಳು ಗೊತ್ತಾಗ್ತವೆ. ಉಪ್ಪು ಹೆಂಗಿರುತ್ತೆ? ಘನ ವಸ್ತು, ಕ್ರಿಸ್ಟಲ್ ರೂಪದಲ್ಲಿರುತ್ತೆ, ನೀರಿಗೆ ಹಾಕಿದರೆ ಕರಗುತ್ತೆ. ಆದರೆ ನೀವು ಬೆಂಕಿಯನ್ನು ಕಾಯಿಸಿದ್ರೆ ಬೇಗ ಕರಗಲ್ಲ, ಅತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿದೆ. ಇಲ್ಲಿ ಚಟುವಟಿಕೆ ಕೊಟ್ಟರೆ ಈಗ ಅಯಾನಿಕ ಸಂಯುಕ್ತಗಳ ಗುಣಗಳು ಉದಾಹರಣೆ, ಈಗ ಯಾವ ರೀತಿ ಅಯಾನಿಕ ಸಂಯುಕ್ತಗಳು ಉಂಟಾಗ್ತವೆ ಗೊತ್ತಾಗಿದೆ. ಈಗ ಅಯಾನಿಕ ಸಂಯುಕ್ತಗಳು ಅಯಾನಿಕ ಸಂಯುಕ್ತಗಳ ಗುಣಗಳು ಅಯಾನಿಕ ಸಂಯುಕ್ತಗಳ ಗುಣಗಳು. ಈಗ ವಿಜ್ಞಾನ ಪ್ರಯೋಗಾಲಯದಿಂದ ಸೋಡಿಯಂ ಕ್ಲೋರೈಡ್ ಅಥವಾ ಪೊಟ್ಯಾಷಿಯಂ ಬಯೋಡೈಡ್ ಅಥವಾ ಬೇರಿಯಂ ಕ್ಲೋರೈಡ್ ಇತರ ಯಾವುದೇ ಲವಣಗಳನ್ನು ತೆಗೆದುಕೊಳ್ಳಿ. ಲವಣಗಳು ನಮ್ಮ ಲ್ಯಾಬಲ್ಲದೆ ನೋಡಿದರೆ, ನೀವು ಉಪ್ಪು ನೋಡಿದಿರಲ್ವಾ, ಅದೇ ಸೋಡಿಯಂ ಕ್ಲೋರೈಡ್. ಉಪ್ಪು ಥರ ಇವೆಲ್ಲ ಇರ್ತವೆ, ಮೆಗ್ನೀಷಿಯಂ ಕ್ಲೋರೈಡು, ಪೊಟ್ಯಾಷಿಯಂ ಬಯೋಡೈಡು, ಬೇರಿಯಂ ಕ್ಲೋರೈಡು ಎಲ್ಲ ಅದೇ ಥರ ಇರ್ತವೆ, ಬಿಳಿ ಬಣ್ಣದ ಉಪ್ಪಿನ ಸಾಲ್ಟ್ ರೀತಿಯ ಪುಡಿ. ಈ ಲವಣಗಳ ಭೌತಿಕ ಸ್ಥಿತಿ ಯಾವುದು? ಇವು ಘನ ವಸ್ತುಗಳು, ಕ್ರಿಸ್ಟಲ್ ಅಂದರೆ ಇವು ಕ್ರಿಸ್ಟಲ್ ರೂಪದಲ್ಲಿ ಇರ್ತವೆ, ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ ನಾವು. ಇವು ಲವಣಗಳು, ಅವು ಹಲ್ಲುಗಳ ರೂಪದಲ್ಲಿ ಇರ್ತವೆ. ಭೌತಿಕ ಸ್ಥಿತಿ ಘನ. ಒಂದು ಲೋಹದ ಚಮಚೆಯಲ್ಲಿ ಸ್ವಲ್ಪ ಲವಣ ತೆಗೆದುಕೊಂಡು ಬೆಂಕಿಯ ಜ್ವಾಲೆಗೆ ನೇರವಾಗಿ ಕಾಯಿಸಿರಿ. ಬೇರೆ ಲವಣಗಳನ್ನು ಇದನ್ನು ಪುನರಾವರ್ತಿಸಿ ಬೇರೆ ಬೇರೆ ಬಣ್ಣ ಬರುತ್ತೆ, ರೆಡ್ ಕಲರ್, ನೀವು ಹಸಿರು ಬಣ್ಣ, ನೀಲಿ ಬಣ್ಣದ ಈ ಲೋಹಗಳು ಇವನ್ನು ಉಳಿಸಿದಾಗ ಬೇರೆ ಬೇರೆ ಬಣ್ಣ ಸಿಗುತ್ತೆ. ನೀವು ಏನನ್ನು ಗಮನಿಸಿದ್ರೆ ಲವಣಗಳು ಜ್ವಾಲೆಗೆ ಯಾವುದಾದ್ರೂ ಬಣ್ಣ ನೀಡಿದವೆ, ರೆಡ್ ಕಲರ್ ಬರುತ್ತೆ ನೋಡಿದ್ದೀವಿ. ಸಂಯುಕ್ತಗಳು ಕರಗುವವೆ ಅಂದರೆ ಕರಗಲ್ಲ, ಇವು ಕರಗಲ್ಲ. ನೆಕ್ಸ್ಟ್, ಲವಣಗಳನ್ನು ನೀರು ಇಲ್ಲವೇ ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆಯಲ್ಲಿ ವಿಲೀನಗೊಳಿಸಲು ಪ್ರಯತ್ನಿಸಿ. ಉಪ್ಪು ನೀರಲ್ಲಿ ಕರಗುತ್ತೆ, ಉಪ್ಪು ನೀವು ನೀರಿಗೆ ಹಾಕಿರಿ ಕರಗುತ್ತೆ. ಅದೇ ನೀವು ಎಣ್ಣೆಗೆ ಹಾಕಿರಿ, ಪೆಟ್ರೋಲ್ಗೆ ಹಾಕಿರಿ, ಸೀಮೆ ಎಣ್ಣೆಗೆ ಹಾಕಿರಿ, ಇಲ್ಲ ಕೊಬ್ಬರಿ ಎಣ್ಣೆಗೆ ಹಾಕಿರಿ, ಉಪ್ಪನ್ನು ಕರಗುತ್ತಾ? ಕರಗಲ್ಲ. ಇದು ನೀರಿನಲ್ಲಿ ಮಾತ್ರ ಕರಗುತ್ತವೆ. ಆದರೆ ಪೆಟ್ರೋಲು, ಸೀಮೆ ಎಣ್ಣೆ, ಡೀಸಲ್ಲು ಅಥವಾ ಎಣ್ಣೆ ಇವುಗಳಲ್ಲಿ ಕರಗಲ್ಲ. ನೆಕ್ಸ್ಟ್, ಚಿತ್ರದಲ್ಲಿ 3.8ರಲ್ಲಿ ತೋರಿಸುವಂತೆ ಒಂದು ವಿದ್ಯುತ್ ಮಂಡಲ ರಚಿಸಿ ವಿದ್ಯುತ್ ದ್ವಾರಗಳನ್ನು ಯಾವುದಾದ್ರೂ ಒಂದು ಲವಣದ ದ್ರಾವಣದಲ್ಲಿ ನೀವು ಸೋಡಿಯಂ ಕ್ಲೋರೈಡ್ ಪರೀಕ್ಷೆ, ಲವಣ ದ್ರಾವಣ ಪರೀಕ್ಷೆ ಮಾಡೋಕ್ಕೆ ಇದೊಂದು ಚಿತ್ರ ಇದೆ. ಇದು ಸಹ 2 ಮಾರ್ಕ್ಸಿನ ಚಿತ್ರ. ಒಂದು ಬೀಕರಲ್ಲಿ 250 ml ಒಂದು ಬೀಕರಲ್ಲಿ ನೆಕ್ಸ್ಟ್ ಇದಕ್ಕೊಂದು ವಿದ್ಯುತ್ ಮಂಡಲವನ್ನು ಜೋಡಿಸಬೇಕು. ನೆಕ್ಸ್ಟ್ ಇಲ್ಲಿ ಯಾವುದಾದ್ರೂ ಒಂದು ಲವಣ ದ್ರಾವಣವನ್ನು ತಗೊಳ್ಳಿ. ಇಲ್ಲಿ ಸೋಡಿಯಂ ಕ್ಲೋರೈಡ್, ಇಲ್ಲಿ 2 ಕ್ಯಾಥೋಡ್ ಮತ್ತು ಆ್ಯನೋಡ್ಗಳನ್ನು ಹಾಕಬೇಕು ಗ್ರಾಫೈಟ್ನಲ್ಲಿ. ಈ ಕಡೆ -1 + -1 ಹಾಕಿಕೊಳ್ಳುತ್ತೆ. ಬ್ಯಾಟರಿಗಳನ್ನು ಜೋಡಿಸಿ -+++. ನೆಕ್ಸ್ಟ್ ಒಂದು ಬಲ್ಬ್, ಬಲ್ಬ್ ಆದಮೇಲೆ ಒಂದು ಸ್ವಿಚ್. ನಾವು ಈ ರೀತಿ ಕನೆಕ್ಷನ್ ಮಾಡಬೇಕಾಗುತ್ತೆ. ಇದಕ್ಕೆ ಬ್ಯಾಟರಿ ಅಂತ ಕರಿತೀವಿ. ಇದು ಬಲ್ಬ್,
ಸ್ವಿಚ್. ನೆಕ್ಸ್ಟ್ ಒಂದು ಬೀಕರ್, ಇವು ಗ್ರಾಫೈಟ್ ದಂಡ, ಆನೋಡ್ ಮತ್ತು ಕ್ಯಾಥೋಡ್. ಈ ಕಡೆ ಪ್ಲಸ್, ಈ ಕಡೆ ಮೈನಸ್, ಮೈನಸ್ ಪ್ಲಸ್. ಇದು ಋಣಾಂಕ, ಈ ಕಡೆ ಧನಾಂಕ. ಕ್ಯಾಥೋಡ್ ಮತ್ತು ಆನೋಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಗ್ರಾಫೈಟ್ ದಂಡ. ಇಲ್ಲಿ ಪರೀಕ್ಷೆ ಮಾಡಬೇಕಾದ ಲವಣ ದ್ರಾವಣ ಅಂದರೆ ಸೋಡಿಯಂ ಕ್ಲೋರೈಡ್. ಯಾರಾದರೂ ಸೋಡಿಯಂ ಕ್ಲೋರೈಡ್ ಅಂದರೆ ನೀರನ್ನು ಕರಗಿಸ್ತಾರೆ. ಲವಣ ದ್ರಾವಣ, ಲವಣ ದ್ರಾವಣ, ಪರೀಕ್ಷೆ ಮಾಡಬೇಕಾದ ಲವಣ ದ್ರಾವಣ. ಇದ್ರ ಮೂಲಕ ನೀವು ಸ್ವಿಚ್ ಆನ್ ಮಾಡಿದ ತಕ್ಷಣ ನೇರ ವಿದ್ಯುತ್ ಹರಿಯುತ್ತೆ. ಈಗ ನೀವು ಇದನ್ನ ಈ ವಿದ್ಯುತ್ ಮಂಡಲವನ್ನು ರಚಿಸಿಕೊಂಡು ಉಪ್ಪಿನಲ್ಲಿಡ್ರಿ. ಒಂದು ಬೀಕರ್ನಲ್ಲಿ ಪುಡಿ ಉಪ್ಪನ್ನು ಹಾಕಿ ಅದರಲ್ಲಿ ಇಡ್ರಿ, ಅದರಲ್ಲಿ ಬಲ್ಬ್ ಬರ್ತಲ್ಲ. ಯಾಕೆ? ಅದರ ಮೂಲಕ ಅಯಾನುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಚಲಿಸಲ್ಲ. ಬಟ್ ಇದರಲ್ಲೇ ನೀವು ಉಪ್ಪನ್ನು ನೀರಿಗೆ ಹಾಕಿ, ನೀರು ಹಾಕಿ ಕರಗಿಸಿ, ಉಪ್ಪು ಹಾಕಿ ಉಪ್ಪಿಗೆ ನೀರು ಹಾಕ್ತಾ ಹೋಗಿ ಅದು ಕರಗುತ್ತೆ. ಕರಗಿದಾಗ ವಿದ್ಯುತ್ ಹರಿಯುತ್ತೆ. ಅಂದರೆ ಲವಣ ದ್ರಾವಣದಲ್ಲಿ ವಿದ್ಯುತ್ ಹರಿಯುತ್ತೆ. ನೆಕ್ಸ್ಟ್ ಆ ಲವಣಗಳು ಘನರೂಪದಲ್ಲಿದ್ದ ಇದ್ದಾಗ ಅದರ ಮೂಲಕ ವಿದ್ಯುತ್ ಹರಿಯುತ್ತೆ. ಇಲ್ಲಿ ಅಯಾನಿಕ ಸಂಯುಕ್ತಗಳು ಅವುಗಳ ಕರಗುವ ಬಿಂದು, ಕುದಿ ಬಿಂದು ಕೊಟ್ಟಿದ್ದಾನೆ ಪಟ್ಟಿಯಲ್ಲಿ, ನೋಡ್ಕೊಳ್ಳಿ. ಪಟ್ಟಿ ಕೋಷ್ಟಕ 3.4ರಲ್ಲಿ ಸೋಡಿಯಂ ಕ್ಲೋರೈಡ್ ಕರಗುವ ಬಿಂದು ನೋಡಿ 1074 ಕೆಲ್ವಿನ್ ಇದೆ. ಕುದಿ ಬಿಂದು 1686 ಕೆಲ್ವಿನ್. ಅಷ್ಟು ಟೆಂಪರೇಚರ್ ಕೊಡಬೇಕು. ಡಿಗ್ರಿ ಸೆಲ್ಸಿಯಸ್ ಕನ್ವರ್ಟ್ ಮಾಡಿಕೊಂಡ್ರೆ 273 ಕಳೆದ್ಬಿಡ್ರಿ ಅಷ್ಟೇ. ಅಂದರೆ ಹೆಚ್ಚು ಕಮ್ಮಿ 900 ಸುಮಾರು 80 ಡಿಗ್ರಿ ಸೆಲ್ಸಿಯಸ್, 1000 ಡಿಗ್ರಿ ಸೆಲ್ಸಿಯಸ್ ಬೇಕು ಕರಗಲಿಕ್ಕೆ. ಕುದಿಲಿಕ್ಕೆ ಅದು 1500 ಡಿಗ್ರಿ ಸೆಲ್ಸಿಯಸ್, 1400 ಡಿಗ್ರಿ ಸೆಲ್ಸಿಯಸ್ ಬೇಕು ನೋಡಿ. ಅಷ್ಟು ಇದು ಶಾಖಕ್ಕೆ ಬೇಗ ಕರಗಲ್ಲ. ಹೆಚ್ಚು ಕರಗುವ ಬಿಂದು, ಕುದಿ ಬಿಂದುಗಳನ್ನು ಹೊಂದಿವೆ. ಅದೇ ರೀತಿ ಲಿಥಿಯಂ ಕ್ಲೋರೈಡ್ ನೋಡಿ 887 ಕೆಲ್ವಿನ್ ಕರಗೋದು. ಕುದಿಯೋದು 1600 ಕೆಲ್ವಿನ್. ಕ್ಯಾಲ್ಸಿಯಂ ಕ್ಲೋರೈಡ್ ನೋಡಿ, ಇದು ಅತಿ ಹೆಚ್ಚು. ಕ್ಯಾಲ್ಸಿಯಂ ಆಕ್ಸೈಡ್ ಸುಟ್ಟ ಸುಣ್ಣ. ಕ್ಯಾಲ್ಸಿಯಂ ಕ್ಲೋರೈಡ್ ಅಂದರೆ 1045 ಮತ್ತು 1900 ಕೆಲ್ವಿನ್ ಕುದಿಯೋದು. ಕ್ಯಾಲ್ಸಿಯಂ ಆಕ್ಸೈಡ್ ಸುಟ್ಟ ಸುಣ್ಣ, ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಹೇಳ್ತೀವಿ, ಸುಣ್ಣ ನೋಡಿ 2850 ಡಿಗ್ರಿ ಸೆಲ್ಸಿಯಸ್ ಕರಗಬೇಕಪ್ಪ ಅಂದರೆ, ಸುಣ್ಣ ಕರಗಬೇಕಪ್ಪ ಅಂದರೆ 2850 ಕೆಲ್ವಿನ್ ತಾಪ ಕೊಡಬೇಕು. ಹೆಚ್ಚು ಕಮ್ಮಿ 2600 ಡಿಗ್ರಿ ಸೆಲ್ಸಿಯಸ್ ಅಂದರೆ ಎಷ್ಟು ಟೆಂಪ್ರೇಚರ್ ಬೇಕು ನೋಡಿ. ಅಷ್ಟು ಟೆಂಪ್ರೇಚರಲ್ಲಿ ಸುಣ್ಣ ಕರಗುತ್ತೆ. ಕುದಿಬೇಕಪ್ಪ ಅಂದರೆ 3120 ಡಿಗ್ರಿ ಸೆಲ್ಸಿಯಸ್, 3120 ಕೆಲ್ವಿನ್ ಬೇಕು ತಾಪ. ಮೆಗ್ನೀಸಿಯಂ ಕ್ಲೋರೈಡ್ 981 ಕರಗಕ್ಕೆ, ಅದು ಕುದಿಯೋಕ್ಕೆ 1685 ಬೇಕು. ಹೀಗೆ ಅಯಾನಿಕ ಸಂಯುಕ್ತಗಳ ಈ ಕೆಳಗಿನ ಸಾಮಾನ್ಯ ಗುಣ ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಅಯಾನಿಕ ಸಂಯುಕ್ತಗಳು ಅತಿ ಹೆಚ್ಚು ತಾಪದಲ್ಲಿ ಕರಗುತ್ತವೆ, ಅತಿ ಹೆಚ್ಚು ತಾಪದಲ್ಲಿ ಕುದಿತವೆ, 1000 ಡಿಗ್ರಿ ಟೆಂಪರೇಚರ್ ಬೇಕು. ಆದ್ದರಿಂದ ನಮ್ಗೆ ಗೊತ್ತಾಗುತ್ತೆ ಉನ್ನತ ಕರಗುವ ಬಿಂದು, ಉನ್ನತ ಕುದಿ ಬಿಂದುವನ್ನು ಹೊಂದಿವೆ ಅಂತ ಹೇಳ್ಬೋದು. ಭೌತ ಸ್ಥಿತಿ ಅಯಾನಿಕ ಸಂಯುಕ್ತಗಳು ಘನವಸ್ತುಗಳಾಗಿದ್ದು ಧನ ಮತ್ತು ಋಣ ಅಯಾನುಗಳ ನಡುವೆ ಇರುವ ಪ್ರಬಲ ಆಕರ್ಷಣಾ ಬಲದಿಂದಾಗಿ ಸ್ವಲ್ಪ ಮಟ್ಟಿಗೆ ಕಠಿಣವಾಗಿರುತ್ತವೆ. ಈ ಸಂಯುಕ್ತಗಳು ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡ ಹಾಕಿದಾಗ ಪುಡಿಯಾಗುತ್ತವೆ. ಉಪ್ಪು ನೋಡಿದರೆ ನೀವು ಉಪ್ಪು ನೀವು ಕುಟ್ಟಿ ಪುಡಿ ಮಾಡಬಹುದು ಅಲ್ವಾ? ಅದಕ್ಕೆ ಒತ್ತಡ ಹಾಕಿದಾಗ ಪುಡಿಯಾಗುತ್ತೆ. ಅದು ಪ್ರಬಲ ಏನು ನಾವು ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲ ಅಂತ ಹೇಳಿದ್ವಿ, ಆ ಬಲದಿಂದ ಅವು ಕೂಡಿರ್ತವೆ. ಸ್ವಲ್ಪ ಕಠಿಣವಾಗಿರ್ತವೆ. ನಾವು ಒತ್ತಡ ಹಾಕಿದಾಗ ಮುರಿತವೆ. ಕರಗುವ ಮತ್ತು ಕುದಿ ಬಿಂದುಗಳು ಈಗ ನೋಡಿದ್ರು, ಕರಗುವ ಬಿಂದು ಮತ್ತು ಕುದಿ ಬಿಂದು ಹೆಚ್ಚಾಗಿರುತ್ತೆ. ಅಯಾನಿಕ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿದ ನೆನಪಿಡಬೇಕು. ಇವು ಘನವಸ್ತುಗಳು, ಇವು ಕ್ರಿಸ್ಟಲ್ ರೂಪದಲ್ಲಿರ್ತವೆ, ಕಠಿಣವಾಗಿರ್ತವೆ ಮತ್ತು ಇವು ಬಿದುರವಾಗಿರ್ತವೆ. ಒತ್ತಡವನ್ನು ಹಾಕಿದಾಗ ಪುಡಿಯಾಗುತ್ತೆ. ನೆಕ್ಸ್ಟ್ ಇವು ಉನ್ನತ ಕರಗುವ ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿರುತ್ತವೆ. ಏಕೆಂದರೆ ಅಣುಗಳ ನಡುವಿನ ಪ್ರಬಲ ಆಯಾನಿಕ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ. ಇವುಗಳ ಕರಗುವ ಬಿಂದು ಮತ್ತು ಕುದಿ ಬಿಂದು ಜಾಸ್ತಿ ಇದೆ ಯಾಕೆ ಅಂತ ಪ್ರಶ್ನೆ ಕೇಳಿದಾನೆ. ಯಾಕಪ್ಪ ಅಂದರೆ ಅಣುಗಳ ನಡುವೆ ಪ್ರಬಲ ಅಯಾನಿಕ ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲ, ಪ್ರಬಲ ವಿದ್ಯುತ್ ಅಯಾನಿಕ ಬಂಧವನ್ನು ಪಡೆಯಲಿಕ್ಕೆ
ಹೆಚ್ಚಿನ ಶಕ್ತಿ ಬೇಕಾಗುತ್ತೆ, ಹೆಚ್ಚಿನ ಉಷ್ಣ ಬೇಕಾಗುತ್ತೆ. ಅದರಿಂದ ಇವು ಕರಗುವ ಬಿಂದು. ಹೆಚ್ಚು ನೀವು ಉಪ್ಪನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅಥವಾ ಒಂದು ಹಂಚಲ್ಲಿ ಹಾಕಿ ಕರಗಿಸಿ ನೋಡೋಣ. ಬೆಳಗಿಂದ ಸಾಯಂಕಾಲ ತನಕ ಕಾಯಿಸಿ ಕರಗತ್ತಾ? ಕರಗಲ್ಲ. 1000 ಡಿಗ್ರಿ ಟೆಂಪ್ರೇಚರ್ ಇರುತ್ತೆ. ನೀವು ಒಲೆ ಉರಿಬೇಕಾದ್ರೆ ಏನಂದರೆ 100, 150, 200 ಡಿಗ್ರಿ ಟೆಂಪ್ರೇಚರ್ ಇರ್ಬೋದು ಅಷ್ಟೇ. ಅದರಲ್ಲಿ ನೀವು ಗ್ಯಾಸ್ ಒಲೆ ಆದರೆ ಒಂದು 300, 400 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರ್ಬೋದು ಅಷ್ಟೇ. ಬಟ್ 1000 ಡಿಗ್ರಿ ಟೆಂಪ್ರೇಚರ್ ಬೇಕು. ಉಪ್ಪು ಅನಿಲ ಸ್ಥಿತಿಗೆ ಆಗಬೇಕು, ಅಂತ ದ್ರವ ಸ್ಥಿತಿಗೆ ಅನಿಲ ಸ್ಥಿತಿಗೆ ಬರಬೇಕು ಅಂದರೆ ಅಲ್ವಾ? ಅದರಿಂದ ಅವು ಕರಗುವ ಬಿಂದು ಅಧಿಕವಾಗಿರುತ್ತೆ. ವಿಲೀನತೆ. ಆಯನಿಕ ಸಂಯುಕ್ತಗಳು ನೀರಿನಲ್ಲಿ ಸುಲಭವಾಗಿ ವಿಲೀನವಾಗುತ್ತವೆ. ನೀರಲ್ಲಿ ಹಾಕಿಬಿಟ್ರೆ ಕರಗೇ ಬಿಡ್ತವೆ ಅಲ್ವಾ? ಇಲ್ಲಿ 2 ಸಲ ಸ್ಪೂನ್ ತಗೊಂಡು ನಲ್ಲಾಡಿಸಿದ ತಕ್ಷಣ ಕರಗಿ ಹೋಗ್ಬಿಡ್ತವೆ. ನೀರಿನಲ್ಲಿ ವಿಲೀನವಾಗುತ್ತವೆ. ಮತ್ತು ಸಾವಯವ ದ್ರಾವಕಗಳಾದ ಸೀಮೆ ಎಣ್ಣೆ, ಪೆಟ್ರೋಲ್ ಮತ್ತು ಕೊಬ್ಬರಿ ಎಣ್ಣೆ, ಯಾವುದೇ ಎಣ್ಣೆಗಳಲ್ಲಿ ಇವು ಕರಗಲ್ಲ. ಸೀಮೆ ಎಣ್ಣೆ, ಪೆಟ್ರೋಲ್ನಲ್ಲಿ ಕರಗಲ್ಲ, ನೀರಿನಲ್ಲಿ ಕರಗ್ತವೆ. ವಿಲೀನತೆ. ವಿದ್ಯುತ್ ವಾಹಕತೆ. ಒಂದು ದ್ರಾವಣದ ಮೂಲಕ ವಿದ್ಯುತ್ತಿನ ಹರಿಯುವಿಕೆ ವಿದ್ಯುದಂಶ ಪೂರಿತ ಕಣಗಳ ಚಲನೆಯನ್ನು ಒಳಗೊಂಡಿದೆ. ನಾವು ಉಪ್ಪನ ಇಲ್ಲಿ ಸೋಡಿಯಂ ಕ್ಲೋರೈಡ್ Cl- ಹಾಕಿದ ತಕ್ಷಣ ಇದು ಏನಾಗುತ್ತೆ? Na+ ಮತ್ತು Cl- ಅಯಾನಾಗಿ ಪರಿವರ್ತನೆ ಆಗುತ್ತೆ. ಈ Cl- ಈ ಕಡೆ ಹೋಗುತ್ತೆ, Na+ ಈ ಕಡೆ ಹೋಗುತ್ತೆ. ಇವೆರಡೂ ಚಲಿಸೋದ್ರಿಂದ ಇದರಲ್ಲಿ ವಿದ್ಯುತ್ ಹರಿಯುತ್ತೆ. ಅಯಾನಗಳು ನೀರಿನಲ್ಲಿ ಹಾಕಿದ ತಕ್ಷಣ ಅಯೋನೈಸೇಷನ್ ಆಗ್ತವೆ. ಅಂದರೆ ಅಯೋನೈಸೇಷನ್ ಅಂದ್ರೇನು? ಅವು ಅಯಾನಗಳಾಗಿ ಪರಿವರ್ತನೆ ಆಗ್ತವೆ. ನೀರಿಗೆ ಹಾಕಿದ ತಕ್ಷಣ ಒಡೆದ್ಬಿಟ್ಟು ಅವುಗಳ ನಡುವೆ ಇರುವಂಥ ಸ್ಥಾಯಿ ವಿದ್ಯುದಾಕರ್ಷಣ ಬಲ ಏನಿರ್ತಲ್ಲ, ಅಯಾನಿಕ ಬಂಧ ಒಡೆದೋಗ್ಬಿಟ್ಟು ಅವು Na+ Cl- ಸಪ್ರೇಟ್ ಆಗ್ತವೆ. ಆ Na+ Cl- ವಿದ್ಯುತ್ತನ್ನು ಕ್ಯಾರಿ ಮಾಡ್ತವೆ, ವಿದ್ಯುದಾವೇಶ. ಅದರಿಂದ ವಿದ್ಯುತ್ ಹರಿಯುತ್ತೆ. ನೋಡ್ರಿ, ಒಂದು ದ್ರಾವಣದ ಮೂಲಕ ವಿದ್ಯುತ್ತಿನ ಹರಿಯುವಿಕೆಯು ವಿದ್ಯುದಂಶ ಪೂರಿತ ಕಣಗಳ ಚಲನೆಯನ್ನು ಒಳಗೊಂಡಿದೆ. ಅಯಾನಿಕ ಸಂಯುಕ್ತದ ಜಲೀಯ ದ್ರಾವಣವು ಅಯಾನುಗಳನ್ನು ಹೊಂದಿದ್ದು ದ್ರಾವಣದ ಮೂಲಕ ವಿದ್ಯುತ್ ಹಾಯಿಸಿದಾಗ ಅವು ವಿರುದ್ಧ ವಿದ್ಯುತ್ ದ್ವಾರಗಳ ಕಡೆಗೆ ಚಲಿಸುತ್ತವೆ. ಘನಸ್ಥಿತಿಯಲ್ಲಿ ಅಯಾನಿಕ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲ. ಘನಸ್ಥಿತಿಯಲ್ಲಿ ನಾನಾಗಲೇ ಹೇಳಿದೆ, ಈ ಲವಣ ದ್ರಾವಣ ಹಾಕೋದು ಬದಲಾಗಿ ಬೀಕರಲ್ಲಿ ಉಪ್ಪು ಹಾಕಿದರೆ ಅದರಲ್ಲಿ ಕ್ಯಾಥೋಡ್ ಮತ್ತು ಆ್ಯನೋಡನ್ನು ಇಟ್ಟರೆ, ಧನಾಗ್ನ ಋಣಾಗ್ನವನ್ನು ಇಟ್ಟು ಅದರ ಮೂಲಕ ವಿದ್ಯುತ್ ಹರಿಸಿದರೆ ಹರಿಯಲ್ಲ. ಯಾಕೆ ಹರಿಯಲ್ಲ? ಉಪ್ಪು ನೀರಲ್ಲಿ ಕರಗಿಲ್ಲ, ಅದು ಅಯೋನೈಸೇಷನ್ ಆಗಿಲ್ಲ. ಅದು ಅಯಾನುಗಳಾಗಿ ಪರಿವರ್ತನೆ ಆದರೂ ಮಾತ್ರ ವಿದ್ಯುತ್ ಹರಿಯುತ್ತೆ, ಇಲ್ಲ ಅಂದರೆ ವಿದ್ಯುತ್ ಹರಿಯಲ್ಲ. ವಿದ್ಯುತ್ ಹರಿಯಲು ಬಿಡುವುದಿಲ್ಲ ಅಂದರೆ ಈ ಅಯಾನಿಕ ಸಂಯುಕ್ತಗಳು ಘನಸ್ಥಿತಿಯಲ್ಲಿದ್ದಾಗ ಈ ವಿದ್ಯುತ್ತಿನ ಅವಾಹಕಗಳು ಅಂತ ಗೊತ್ತಾಯ್ತು ನಮಗೆ. ಇದರ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲ. ಯಾಕೆ ಬಿಡಲ್ಲ? ಅಲ್ಲಿ ಅಯಾನಗಳ ಚಲನೆ ಇರಲ್ಲ. ಅಲ್ಲಿ ಸೋಡಿಯಂ ಮತ್ತು ಕ್ಲೋರಿನ್ ಅಯಾನಗಳು ಇರ್ತಾವಲ್ಲ, ಸೋಡಿಯಂ ಧನ ಅಯಾನ, ಕ್ಲೋರಿನ್ ಋಣ ಅಯಾನ, ಅಯಾನಗಳ ಚಲನೆ ಇರೋದಿಲ್ಲ. ಅದರಿಂದ ವಿದ್ಯುತ್ ಹರಿಯಲ್ಲ. ಅರ್ಥ ಆಯ್ತಾ? ಉಪ್ಪಿನ ದ್ರಾವಣದಲ್ಲಿ ವಿದ್ಯುತ್ ಹರಿಯುತ್ತದೆ, ಆದರೆ ಉಪ್ಪಿನಲ್ಲಿ ವಿದ್ಯುತ್ ಹರಿಯುವುದಿಲ್ಲ ಏಕೆ ಅಂತ ಕೇಳಬಹುದು ಪ್ರಶ್ನೆ. ಘನವಸ್ತುಗಳ ಕಠಿಣ ರಚನೆಯಿಂದಾಗಿ ಅಯಾನುಗಳ ಚಲನೆ ಸಾಧ್ಯವಿಲ್ಲ. ಆದರೆ ದ್ರವಿಸಿದ ಸ್ಥಿತಿಯಲ್ಲಿ ಅಯಾನಿಕ ಸಂಯುಕ್ತಗಳು ತಮ್ಮ ಮೂಲಕ ಹರಿಯಲು ಬಿಡುತ್ತವೆ. ದ್ರವಿಸಿದ ಸ್ಥಿತಿಯಲ್ಲಿ ಅಥವಾ ಜಲೀಯ ದ್ರಾವಣದಲ್ಲಿ ಇವುಗಳು ವಿದ್ಯುತ್ ಹರಿಯಲು ಬಿಡುತ್ತವೆ. ಇದು ದ್ರವಿಸಿದ ಸ್ಥಿತಿಯಲ್ಲಿ ಸಾಧ್ಯವಾಗಲು ಕಾರಣವೇನೆಂದರೆ ವಿದ್ಯುದಂಶ ಪೂರಿತ ವಿರುದ್ಧ ಅಯಾನುಗಳ ನಡುವಣ ವಿದ್ಯುತ್ ಆಕರ್ಷಣಾ ಬಲಗಳು ಉಷ್ಣತೆಗೆ ತಡೆಯೊಡ್ಡುತ್ತವೆ, ಒಳೆಯುತ್ತವೆ. ಉಷ್ಣತೆಗೆ ಬಲಗಳು ಒಡೆಯುತ್ತವೆ. ಹಾಗಾಗಿ ಅಯಾನುಗಳು ಸ್ವತಂತ್ರವಾಗಿ ಅಯಾನುಗಳ ನಡುವಣ ವಿದ್ಯುತ್ ಆಕರ್ಷಣಾ ಬಲಗಳು ಉಷ್ಣತೆಗೆ ಒಡೆಯುತ್ತವೆ. ಹಾಗಾಗಿ ಅಯಾನುಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಮತ್ತು ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ ಲವಣ ದ್ರಾವಣಗಳಲ್ಲಿ. ಇಲ್ಲಿ ಪ್ರಶ್ನೆ ಕೊಡೋದನ್ನು 2 ಪ್ರಶ್ನೆ ಇದೆ. ಸೋಡಿಯಂ ಮತ್ತು ಆಕ್ಸಿಜನ್, ಮೆಗ್ನೀಸಿಯಂಗಳ ಎಲೆಕ್ಟ್ರಾನಿಕ್ ಚುಕ್ಕಿ ಸೂತ್ರ ಬರೆಯಿರಿ, ಚುಕ್ಕೆ ವಿನ್ಯಾಸ ಬರೆಯಿರಿ ಅಂತ ಹೇಳ್ತಾರೆ. ಸೋಡಿಯಂ ಚುಕ್ಕೆ ವಿನ್ಯಾಸ, ಸೋಡಿಯಂ 1. ಆಕ್ಸಿಜನ್ ಮತ್ತು ಮೆಗ್ನೀಸಿಯಂಗಳ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನ್ ಅಷ್ಟೇ ಬರೆಯಿರಿ. ಸೋಡಿಯಂ ಚುಕ್ಕಿ ನಾವು ಸೋಡಿಯಂ, ಮೆಗ್ನೀಸಿಯಂ ಅಂತಂದರೆ ಈ ಥರ ಬರಬೇಕು. ಮತ್ತು ಸೋಡಿಯಂ ಮತ್ತು ಮೆಗ್ನೀಸಿಯಂ ಅಷ್ಟೇ. ಸೋಡಿಯಂ ಆಕ್ಸಿಜನ್ ಹೇಳಿದಲ್ವಾ, ಸೋಡಿಯಂ ಮೆಗ್ನೀಸಿಯಂ ಆಕ್ಸಿಜನ್. ಆಕ್ಸಿಜನ್ದು ಇದು ಹೊರಕವಚದಲ್ಲಿ ಎಷ್ಟಿರ್ತವೆ? 2 ಮತ್ತು 6 ಅಲ್ವಾ? ಹೊರಕವಚದಲ್ಲಿ ಕೇವಲದಲ್ಲಿ ಆಕ್ಸಿಜನ್ 8 ಅಲ್ವಾ? 8 ಆಗಿದ್ದರಿಂದ ಇದು ನಾವೇನು ಬರ್ತೀವಿ? 2, 6 ಬರುತ್ತೆ. 2, 6 ಬರೆದಾಗ 2, 8 ಅಲ್ಲ, 2, 6 ಬರುತ್ತೆ. ಅದರಿಂದ 2, 6 ಅವಾಗ ನಾವಿಲ್ಲಿ ಏನು ಬರಬೇಕಾಗುತ್ತೆ ಅಂದರೆ ಇಲ್ಲಿ ನಾವಿಲ್ಲಿ 6 ಬರಬೇಕು. ಅಂದರೆ ಇಲ್ಲಿ 1, ಇಲ್ಲಿ 1, ಇಲ್ಲಿ 2, ಇಲ್ಲಿ 6. ಈ ಮೆಗ್ನೀಸಿಯಂ ಕೊಡುವಂಥ 2 ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸುತ್ತೆ. ಸೋಡಿಯಂ ಅಂದರೆ 2 ಸೋಡಿಯಂ ಬೇಕು, ಮೆಗ್ನೀಸಿಯಂ ಇದು ಸ್ವೀಕರಿಸುತ್ತೆ. ಈ ರೀತಿ ಇವುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯಬೇಕು. ಮೆಗ್ನೀಸಿಯಂ ಸೋಡಿಯಂ ಈ ರೀತಿ ಬರಬೇಕು, ಆಕ್ಸಿಜನ್ ಈ ರೀತಿ ಬರಬೇಕು, ಮೆಗ್ನೀಸಿಯಂ ಈ ರೀತಿ ಬರಬೇಕು. ಚುಕ್ಕಿ ಸೂತ್ರ, ನಾವು ಇದಕ್ಕೆ ಚುಕ್ಕಿ ಸೂತ್ರ ಅಂತ ಕರಿತೀವಿ. ನೆಕ್ಸ್ಟ್ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ N2O ಮತ್ತು
MgOಗಳ ಉಂಟಾಗುವಿಕೆಯನ್ನು ತೋರಿಸಿ ಅಂತ ಹೇಳ್ತಾರೆ. ಸೇಮ್ ಅದೇ ಸೋಡಿಯಂ ಈ ಥರ ಬರೀಬೇಕು. ಸೋಡಿಯಂ ಒಂದು ಎಲೆಕ್ಟ್ರಾನ್ ಬಿಟ್ಟುಕೊಟ್ಟು ಏನಾಗುತ್ತೆ Na+ ಸೋಡಿಯಂ ಎಲೆಕ್ಟ್ರಾನ್ ಬಿಟ್ಟುಕೊಟ್ಟು ಸೋಡಿಯಂ ಇರುತ್ತೆ. ಈಗ ಸೋಡಿಯಂ ಬರ್ತೀವಿ 2 ಎಲೆಕ್ಟ್ರಾನ್ ಅಂತ ಬರ್ತೀವಿ. ನೆಕ್ಸ್ಟ್ ಇಲ್ಲಿ Na+ ಬರೀಬೇಕು ಪ್ಲಸ್ ಒಂದು ಎಲೆಕ್ಟ್ರಾನ್ ಬರೀಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ನೀವು ಮೆಗ್ನೀಷಿಯಂ ಆಕ್ಸಿಜನ್ ತಗೊಂಡ್ರೆ ಆಕ್ಸಿಜನ್ ನಾವು 2 6 ಬರೀತೀವಿ. ಇಲ್ಲಿ 2 ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸಿ ಆಕ್ಸಿಜನ್ ಇಲ್ಲಿದ್ದಂಥ ಇದು ಆಕ್ಸಿಜನ್ ತುಪ್ಪಳಿಗೆ ಇಲ್ಲಿ 2 ಎಲೆಕ್ಟ್ರಾನ್ಗಳು ಬೇಕು. ಅದರಿಂದ ಇಲ್ಲಿ 2 ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸುತ್ತೆ. 2 ಎಲೆಕ್ಟ್ರಾನ್ ಇಲ್ಲಿಂದ 2 ಎಲೆಕ್ಟ್ರಾನ್ ಸ್ವೀಕರಿಸುತ್ತೆ. ಹೀಗೆ 2 ಎಲೆಕ್ಟ್ರಾನ್ ಸ್ವೀಕರಿಸಿಬಿಟ್ಟು ಇಲ್ಲಿ 2 ಸೋಡಿಯಂ ಬೇಕಾಗುತ್ತೆ. 2 ಸೋಡಿಯಂ ತಗೋಬೇಕಾಗುತ್ತೆ. ಸೋಡಿಯಂ 2 ತಗೋಬೇಕಾಗುತ್ತೆ. 2 ಎಲೆಕ್ಟ್ರಾನ್ ಸ್ವೀಕರಿಸಿಬಿಟ್ಟು ಇದು ಏನಾಗುತ್ತೆ O- 2 ಮೈನಸ್ ಆಗುತ್ತೆ. O2 ಮೈನಸ್ ಇವಾಗ ಇದು 2 ಎಲೆಕ್ಟ್ರಾನ್ ಬಂದ ತಕ್ಷಣ 2 ಎಲೆಕ್ಟ್ರಾನ್ ಅನ್ನು ಪಡೆಯುತ್ತೆ. ಈಗ ನಾವು ಬರೀಬೇಕಾದ್ರೆ ಏನು ಬರ್ತೀವಿ 2 ಸೋಡಿಯಂ ಈ ರೀತಿ 2 ಸೋಡಿಯಂ ಬರೀಬೇಕು. ಸೋಡಿಯಂ 2 ಬರೀಬೇಕು. ನೆಕ್ಸ್ಟ್ ಆಕ್ಸಿಜನ್ ಸೇಮ್ 2 ಆಕ್ಸಿಜನ್ ಇಲ್ಲೊಂದು ನೆಕ್ಸ್ಟ್ ಇಲ್ಲೊಂದು ನೆಕ್ಸ್ಟ್ ಇಲ್ಲೊಂದು 8 2 4 6 8 ಈ ರೀತಿ ಬರೀಬೇಕಾಗುತ್ತೆ. ಇದಕ್ಕೆ ನಾವು ಈ ರೀತಿ ತೋರಿಸ್ಬೇಕು ಸೋಡಿಯಂ. ನೆಕ್ಸ್ಟ್ ಮ್ಯಾಗ್ನೀಷಿಯಂ ಮತ್ತು ಆಕ್ಸಿಜನ್ ಸೇಮ್. ಮ್ಯಾಗ್ನೀಷಿಯಂ ಅನ್ನು ಬರೀತೀರಿ ನೀವು. ಮ್ಯಾಗ್ನೀಷಿಯಂ ಬರೆದಾಗ Mg ಬರೀತೀರಿ. ಇದರ ಎಲೆಕ್ಟ್ರಾನ್ ವಿನ್ಯಾಸ 2 8 2. ಅದರಿಂದ 2 ಎಲೆಕ್ಟ್ರಾನ್ ಕೊಡುತ್ತೆ 2+. ಇಲ್ಲಿ 2 ಎಲೆಕ್ಟ್ರಾನ್ಗಳು ಹೊರಗೆ ಹೋಗ್ತವೆ. ಅರ್ಥ ಆಯ್ತಾ? ನೆಕ್ಸ್ಟ್ ಆಕ್ಸಿಜನ್ ಬಂದ್ರೆ 2 6 2 ಎಲೆಕ್ಟ್ರಾನ್ ಪಡ್ಕೊಳ್ಳುತ್ತೆ. ಇದು 2 ಎಲೆಕ್ಟ್ರಾನ್ ಪಡ್ಕೊಂಡು ಇದು O- ಆಗುತ್ತೆ. ಅವಾಗ ಇಲ್ಲಿ ಈಸಿಯಾಗಿ ನೀವೇನು ಮಾಡಬೇಕು 2 ಎಲೆಕ್ಟ್ರಾನ್ ತೋರಿಸಬೇಕು ಈ ಕಡೆಗೆ. ನೆಕ್ಸ್ಟ್ ಈ ಕಡೆಗೆ ಏನು ಮಾಡಬೇಕು ಆಕ್ಸಿಜನ್ ಬರಬೇಕು. ಆಕ್ಸಿಜನ್ ನಿಮಗೆ ಇಲ್ಲಿ 2 ಎಲೆಕ್ಟ್ರಾನ್ ಇಲ್ಲಿ ಬರ್ತಾವಲ್ವಾ ಖಾಲಿ ತೋರಿಸಬೇಕು. ಅಷ್ಟು ಈ ರೀತಿ ಖಾಲಿ ತೋರಿಸ್ರಿ. ಇಲ್ಲಿ ಒಂದು ಬರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಬರುತ್ತೆ. ಇಲ್ಲಿ 2 ಈ ರೀತಿ. ನೆಕ್ಸ್ಟ್ ಇದು ಬರೀಬೇಕಾದ್ರೆ Mg ಆಕ್ಸಿಜನ್ ಇಲ್ಲಿ Mg+ ಆಕ್ಸಿಜನ್ ಇದೆ ಈ ರೀತಿ ಬರುತ್ತೆ. ಅಂದರೆ Mg 2 ಎಲೆಕ್ಟ್ರಾನ್ ಕೊಡುತ್ತೆ, ಆಕ್ಸಿಜನ್ 2 ಎಲೆಕ್ಟ್ರಾನ್ ಸ್ವೀಕರಿಸುತ್ತೆ. ಅಯಾನಿಕ ಸಂಯುಕ್ತಗಳು ಅತಿ ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿವೆ. ಏಕೆ ಆಗಲೇ ಹೇಳಿದೆ ನಾನು. ಅಯಾನಿಕ ಸಂಯುಕ್ತಗಳು ಅಣುಗಳ ನಡುವಿನ ಪ್ರಬಲ ಅಯಾನಿಕ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ. ಅಲ್ಲಿ ಕರಗುವ ಮತ್ತು ಕುದಿಬಿಂದು ಅಂತ ಐತಲ್ಲ ಅಲ್ಲಿದೆ ನೋಡ್ರಿ ಆನ್ಸರ್. ಈ ಅಯಾನಿಕ ಸಂಯುಕ್ತಗಳು ಸ್ಥಾಯಿ ವಿದ್ಯುತಾಕರ್ಷಣಾ ಬಲದಿಂದ ಮತ್ತು ಬಂಧದಿಂದ ಅಯಾನಿಕ ಬಂಧದಿಂದ ಕೂಡಿರುತ್ತವೆ. ಈ ಅಯಾನಿಕ ಬಂಧವನ್ನು ಒಡೆಯಲಿಕ್ಕೆ ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ. ಅದರಿಂದ ಇವಕ್ಕೆ ಕರಗುವ ಬಿಂದು ಮತ್ತು ಕುದಿಬಿಂದು ಉನ್ನತ ಹೆಚ್ಚಾಗಿರುತ್ತದೆ ಅಂತ ಬರೀಬೋದು. ಅರ್ಥ ಆಯ್ತಾ ಮಕ್ಕಳೇ? ಇದನ್ನು ನಾವು ಈ ರೀತಿ ಈ ಒಂದರಲ್ಲಿ 3 ಕ್ವಶನ್ ಅದ. ಎಲೆಕ್ಟ್ರಾನ್ಗಳ ವರ್ಗಾವಣೆ ತೋರಿಸಿ. ನೆಕ್ಸ್ಟ್ ಈ ಸಂಯುಕ್ತಗಳ ಅಯಾನುಗಳು, ಈ ಸಂಯುಕ್ತಗಳಲ್ಲಿರುವ ಅಯಾನುಗಳು ಯಾವುವು ಅಂತ ಇದು ನೋಡಿ. 1ನೇ ಪ್ರಶ್ನೆಯಲ್ಲಿ 3 ಈ ಸಂಯುಕ್ತಗಳ ಅಯಾನುಗಳು ನೀವು Na2O ತಗೊಂಡ್ರೆ ಸೋಡಿಯಂ Na+, O-. ಮ್ಯಾಗ್ನೀಷಿಯಂ ಆಕ್ಸೈಡ್ ತಗೊಂಡ್ರೆ Mg+, Mg2+ ಮತ್ತು O2- ಅಲ್ವಾ? ಆಕ್ಸೈಡ್ ಇವು ಅಯಾನುಗಳು ಅಂದರೆ ಧನ ಅಯಾನುಗಳು ಯಾವ್ಯಾವ ಇಲ್ಲಿ ಸೋಡಿಯಂ ಮತ್ತು ಮ್ಯಾಗ್ನೀಷಿಯಂ Na+ ಮತ್ತು Mg. ಇಲ್ಲಿರುವ ಅಯಾನುಗಳು ಯಾವ್ಯಾವ ಅಂದರೆ Mg2O ಈಗ Na2O ಮತ್ತು MgO. ಇದರಲ್ಲಿ ಅಯಾನುಗಳು ಯಾವ್ಯಾವ ಅಂದರೆ ಸೋಡಿಯಂ Na+ ಮತ್ತು ಮ್ಯಾಗ್ನೀಷಿಯಂ Mg++. ಇದರಲ್ಲಿ ಆಕ್ಸಿಜನ್ O2- ಇವು ಅಯಾನ. ಇದರಲ್ಲಿ ಬರ್ತಕ್ಕಂಥ ಅಯಾನುಗಳು 3ನೇ ಪ್ರಶ್ನೆ. ನೆಕ್ಸ್ಟ್ ಆ 1ರಲ್ಲಿ 3ನೇದು ಗೊತ್ತಾಯ್ತಾ? 1ನೇ ಪ್ರಶ್ನೆಯಲ್ಲಿ ಒಂದೇ ಇದರಲ್ಲಿ 3 ಪ್ರಶ್ನೆ ಇದಾವೆ. ಉಪ ಪ್ರಶ್ನೆಗಳು 3 ಅದಾವೆ. ಅದರಲ್ಲಿ ಸೋಡಿಯಂ ಆಕ್ಸಿಜನ್ ಮ್ಯಾಗ್ನೀಷಿಯಂ ಇವುಗಳ ಎಲೆಕ್ಟ್ರಾನ್ ಚುಕ್ಕಿ ಸೂತ್ರ ಅಂದರೆ ಹೊರಕವಚದ ಎಷ್ಟು ಎಲೆಕ್ಟ್ರಾನ್ ಇರ್ತಾವೆ ಅಷ್ಟನ್ನು ತೋರಿಸ್ಬೇಕು. ಸೋಡಿಯಂ ಮತ್ತು ಮ್ಯಾಗ್ನೀಷಿಯಂಗಳಿಗೆ ದುಂಡುಗಾಕಿ ಆಕ್ಸಿಜನ್ನಿಗೆ ಇಂಟು ಹಾಕಿ ಎಕ್ಸ್ ರೂಪದಲ್ಲಿ ಹಾಕಿ. ನೆಕ್ಸ್ಟ್
ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ Na2O ಮತ್ತು MgOಗಳು ಹೆಂಗೆ ಉತ್ಪತ್ತಿ ಆಗ್ತವೆ ಸೇಮ್ ಅಲ್ಲಿ Na ಪ್ಲಸ್ L ಮೈನಸ್ ಯಾವ ಥರ ಇದೆಯೋ ಅದೇ ಥರ Na ಪ್ಲಸ್ ಮತ್ತು O ಮೈನಸ್ ಮಾಡಿ ಇವನ್ನ ಮಾಡಬೇಕು. ನೆಕ್ಸ್ಟ್ ಈ ಸಂಯುಕ್ತದಲ್ಲಿರುವ ಅಯಾನುಗಳು ಯಾವುವು ಅಂತ ನಾವು ಹೇಳಿದೆ Na ಪ್ಲಸ್ Mg2 ಪ್ಲಸ್ ಮತ್ತು O2 ಮೈನಸ್ ಅಯಾನುಗಳು. ಅಯಾನಿಕ ಸಂಯುಕ್ತಗಳು ಅತಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿವೆ ಏಕೆ ಅಂತಂದರೆ ಆಗಲೇ ಹೇಳಿದೆ ನಾನು ಅಣುಗಳ ನಡುವಿನ ಪ್ರಬಲ ಅಯಾನಿಕ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ. ಆದ್ದರಿಂದ ಇವು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿವೆ ಅಂತ ಹೇಳ್ಬೋದು. ಮುಂದಿನ ಪೀರಿಯಡಲ್ಲಿ ದ್ರವದ ದೊರೆಯುವಿಕೆ ಬಗ್ಗೆ ಹೇಳೋದಂತೆ ಇಲ್ಲಿಗೆ ನಮಗೆ ಈ ಎಷ್ಟು 4ನೇ ಈ ಪಾಠದ 4ನೇ ಅವಧಿಯನ್ನು ನಾನು ಇಲ್ಲಿಗೆ